ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಜಿಯೋಗ್ರಫಿ ಅಂದರೆ ಭೂಗೋಳಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡೋಣ. ಇದು 8ನೇ ತರಗತಿದು 8ನೇ ತರಗತಿಯ ಭೂಗೋಳಶಾಸ್ತ್ರ. ಮೊದಲು ನಾವು ಏನೆಂದರೆ ಬೇಸಿಕ್ ಮೊದಲು ನೀಟಾಗಿ ಕಲ್ತ್ಕೊಬಿಟ್ರೆ ಆಮೇಲೆ ಬೇಕಾದ್ರೆ ಯಾರು ಬೇಕಾದ್ರೆ ಹತ್ತಾಸ್ ಬುಕ್ ಹೋದ್ರೂ ನಮಗೆ ಅರ್ಥ ಆಯ್ತದೆ. ಮೊದಲು ಬೇಸಿಕ್ಕು ಗೌರ್ಮೆಂಟ್ ಬುಕ್ಕು ಮಸ್ಟು ಇಂಪಾರ್ಟೆಂಟ್ ಇನ್ ಕಾಂಪಿಟೇಟಿವ್ ಫೀಲ್ಡ್. ನೋಡಿ, ಭೂಗೋಳಶಾಸ್ತ್ರ. ಓಕೆ, ಮೊದಲ ಅಧ್ಯಾಯ ಯಾವುದಂದ್ರೆ ಇದರಲ್ಲಿ ಭೂಮಿ ನಮ್ಮ ಜೀವಂತ ಗ್ರಹ. ಹೌದು, ಭೂಮಿ ನಮಗೆ ಜೀವಂತ ಗ್ರಹ. ಯಾವ ರೀತಿ ಹೇಳಿದೆ ನೋಡಿ, ನಾವು ಭೂಮಿಯ ಮೇಲೆ ಜೀವಿಸುತ್ತಿದ್ದೇವೆ. ಹೌದು ತಾನೇ? ಪ್ರತಿಯೊಂದು ಪ್ರಾಣಿಗಳು, ಪ್ರತಿಯೊಂದು ಪಕ್ಷಿಗಳು, ನಾವೆಲ್ಲರೂ ಭೂಮಿ ಮೇಲೆ ಜೀವಿಸ್ತಿದ್ದೀವಿ. ಇದು ಸೂರ್ಯನಿಂದ 3ನೆಯ ಗ್ರಹ. ಅಂದರೆ ಒಟ್ಟು 8 ಗ್ರಹಗಳು ನಮ್ಮ ಸೂರ್ಯನ ಸುತ್ತಾ ಇರ್ತವೆ. ಆ 8 ಗ್ರಹಗಳಲ್ಲಿ 3ನೇ ಗ್ರಹ ಯಾವುದು ಅಂದರೆ ಭೂಮಿ. ಓಕೆ, 3ನೇ ಗ್ರಹ ಭೂಮಿ. ಆದರೆ ಸೂರ್ಯನಿಂದ ಸುತ್ತುತ್ತಿರುವ 3ನೇ ಗ್ರಹ ಯಾವುದು ಅಂತ ಕೇಳಿದ್ರೆ ಭೂಮಿ ಅಂತ ಬರೀಬೇಕು. ಆದರೆ 5ನೇ ದೊಡ್ಡ ಗ್ರಹ ಯಾವುದು ಅಂದರೂ ಸಹ ಭೂಮಿ. ಗ್ರಹಗಳಲ್ಲೇ ದೊಡ್ಡದು. ಎಷ್ಟನೇ ದೊಡ್ಡದು? 5ನೇ ದೊಡ್ಡದು. ಓಕೆ, 5ನೇ ದೊಡ್ಡ ಗ್ರಹ. ಇದೊಂದು ವೆರಿ ಇಂಪಾರ್ಟೆಂಟು. ಸೌರವ್ಯೂಹದಲ್ಲಿರುವಂತಹ ಗ್ರಹಗಳಲ್ಲಿ ಭೂಮಿಯು ಮಾತ್ರ ಜೀವಿಗಳನ್ನು ಹೊಂದಿದೆ. ಹೌದು, 8 ಗ್ರಹಗಳಲ್ಲಿ ಒಂದೇ ಒಂದಂದರೆ ಭೂಮಿ ಮಾತ್ರ ಮನುಷ್ಯರು, ಪ್ರಾಣಿ ಪಕ್ಷಿಗಳು ಇನ್ನು ಮುಂತಾದಂತಹ ಜೀವಿಗಳು ಇಲ್ಲಿ ಜೀವಿಸ್ತಿದ್ದಾರೆ ಅಂತ ಹೇಳ್ತಿರೋದು ಇಲ್ಲಿ. ಇದಕ್ಕೆ ಕಾರಣ ಸೂರ್ಯನ ಮತ್ತು ಭೂಮಿಯ ನಡುವಿನ ಅನುಕೂಲಕರ ದೂರ. ಅಂದರೆ ಸೂರ್ಯ ಮತ್ತು ಭೂಮಿಗಿರುವ ದೂರ, ಉಷ್ಣಾಂಶ, ಸೂರ್ಯನಿಂದ ಭೂಮಿಗೆ ಬರುವಂಥ ಉಷ್ಣಾಂಶ, ಹಾಗೂ ಅನಿಲಗಳು, ಇಂಗಾಲ ಡೈಆಕ್ಸೈಡ್, ಆಮ್ಲಜನಕ, ಸಾರಜನಕ, ಹಾಗೂ ವಾತಾವರಣ ಅಂದರೆ ಅಲ್ಲಿರುವಂತಹ ಎನ್ವಾರ್ಮೆಂಟ್. ಓಕೆ, ಅಲ್ಲಿರುವಂತಹ ಅಟ್ಮಾಸ್ಫಿಯರ್ ಯಾವ ರೀತಿ ಇದೆ ಅಂತ ಅದು, ಮತ್ತು ಅವುಗಳ ಕಾಲಚಕ್ರಗಳಾಗಿ ಬದಲಾವಣೆ ಆಗ್ತಾ ಹೋಗುತ್ತೆ. ನೋಡಿ, ಈ ಭೂಮಿಗೆ ವಿವಿಧ ರೀತಿಯಾದಂತಹ ಹೆಸರುಗಳಿಂದ ಕರೆಯಲಾಗಿದೆ. ಭೂಮಿಯನ್ನು ನೋಡಿ ಜೀವಚಕ್ರ, ಜೀವಂತ ಗ್ರಹ ಅಂತ ಕರೀತಾರೆ. ಅಂದರೆ ಜೀವಿಗಳು ವಾಸಿಸ್ತಾ ಇರ್ತಾರೆ. ವಿಶಿಷ್ಟ ಗ್ರಹ ಅಂದರೆ ಭೂಮಿ ಮೇಲೆ ವಿಧ ವಿಧವಾದಂತಹ ಜೀವಿಗಳು ಹಾಗೂ ವಿಧ ವಿಧವಾದಂತಹ ಪ್ರದೇಶಗಳಲ್ಲಿರುವಂತಹ ವಿಧ ವಿಧವಾದಂತಹ ಬೇರೆ ಬೇರೆ ರೀತಿಯಾದಂತಹ ಸ್ಥಳಗಳು ಇಲ್ಲಿ ಕಂಡುಬರುತ್ತದೆ. ಹಾಗಾಗಿ ಮತ್ತು ಜಲಾವೃತ ಗ್ರಹ ಅಂತ ಕರೀತಾರೆ. ಯಾಕೆ ಅಂತ ಹೇಳ್ತೀನಿ. ನಮಗೆ 70% ನೀರೇ ತುಂಬೋದು ನಮ್ಮ ಭೂಮಿ ಮೇಲೆ. ಹಾಗಾಗಿ ಇದನ್ನು ಜಲಾವೃತ ಗ್ರಹ ಅಂತ ಕರೀತಾರೆ. ಅದೇ ರೀತಿ ಭೂಮಿಯು ನೀಲಿ ಬಣ್ಣದಲ್ಲಿ ಕಂಡುಬರುತ್ತದೆ. ಹಾಗಾಗಿ ಇದನ್ನು ನೀಲಿ ಗ್ರಹ ಅಂತಲೂ ಕರಿತೇವೆ. ಹೀಗೆ ವಿವಿಧ ಹೆಸರುಗಳಿಂದ ಭೂಮಿಯನ್ನು ಕರೀತಾ ಇದ್ದೀವಿ. ಭೂಮಿಯ ಗಾತ್ರ, ಭೂಭಾಗ ಮತ್ತು ಜಲರಾಶಿಗಳ ಹಂಚಿಕೆ. ಭೂಮಿಯನ್ನು ಅದರ ಗಾತ್ರ ಮತ್ತು ಅದರ ಭೂಭಾಗ ಹಾಗೂ ಅದರ ರಾಶಿಗಳ ಮೇಲೆ ಹಂಚಿಕೆ ಮಾಡಲಾಗಿದೆ. ಓಕೆ, ನೋಡಿ, ಆಗಲೇ ಹೇಳಿದೆ ಭೂಮಿಯ ಪರಿವಾರದಲ್ಲಿ ಒಟ್ಟು 8 ಗ್ರಹಗಳಿವೆ. ಅದರಲ್ಲಿ ಭೂಮಿಯು 8ನೇ ದೊಡ್ಡ ಗ್ರಹ. ವೆರಿ ಇಂಪಾರ್ಟೆಂಟ್, ಇದೊಂದು ತಿಳ್ಕೊಳ್ಳಿ. ನಾನು ಹೇಳ್ಕೊಡ್ತೀನಿ ಮುಂದೆ ಗ್ರಹಗಳು ಬಂದಾಗ ನಾನು ಹೇಳ್ತೀನಿ ಇದು. ಓಕೆ, ಗ್ರಹಗಳು ಬಂದಾಗ ಭೂಮಿಯ ಬಗ್ಗೆ ಸಂಪೂರ್ಣ ಹೇಳ್ಬಿಡೋಣ. ಭೂಮಿಯ ವ್ಯಾಸವು ಚಂದ್ರನ ವ್ಯಾಸಕ್ಕಿಂತ, ನೋಡಿ ಭೂಮಿಯ ವ್ಯಾಸ ಇದೆಯಲ್ಲ ಅಂದರೆ ಸುತ್ತಳತೆ ಇದೆಯಲ್ಲಪ್ಪ, ಭೂಮಿಯ ಸುತ್ತಳತೆ ಇದೆಯಲ್ಲ, ಭೂಮಿಯ ವ್ಯಾಸವು ಚಂದ್ರನ ವ್ಯಾಸಕ್ಕಿಂತ ಸುಮಾರು 4 ಪಟ್ಟು ದೊಡ್ಡದಾಗಿದೆ. ಅಂದರೆ ಸೂರ್ಯನ ವ್ಯಾಸ ಒಂದಾದರೆ ಈ ಭೂಮಿ ಚಂದ್ರ ಇದೆಯಲ್ಲ, ಈ ಚಂದ್ರನ 4 ಸೇರಿಸಿದಾಗ ನಮಗೆ ಭೂಮಿ ಆಗುತ್ತೆ. ಓಕೆ, ಅದನ್ನೇ ಹೇಳ್ತಾರೆ ಚಂದ್ರನ ವ್ಯಾಸಕ್ಕಿಂತ ಸುಮಾರು 4 ಪಟ್ಟು ದೊಡ್ಡದಾಗಿದೆ ಅಂತ ಹೇಳ್ತವ್ರೆ ಇಲ್ಲಿ. ಓಕೆ, 4 ಪಟ್ಟು ದೊಡ್ಡದಾಗಿದೆ. ಆದರೆ ಸೂರ್ಯನಿಗಿಂತ 107 ಪಟ್ಟು ಚಿಕ್ಕದಾಗಿದೆ. ನಮ್ಮ ಭೂಮಿ ಸೂರ್ಯನಿಗಿಂತ 107 ಪಟ್ಟು ಚಿಕ್ಕದು, ಚಂದ್ರನಿಗಿಂತ 4 ಪಟ್ಟು ದೊಡ್ಡದು. ಓಕೆ, ಭೂಮಿಯ ಒಟ್ಟು ಭೌಗೋಳಿಕ ಕ್ಷೇತ್ರವು ಎಷ್ಟಿದೆ ನೋಡಿ, 510 ದಶಲಕ್ಷ ಚದರ ಕಿಲೋಮೀಟರ್. ವೆರಿ ಇಂಪಾರ್ಟೆಂಟ್ ಇದು. 510 ದಶಲಕ್ಷ ಚದರ ಕಿಲೋಮೀಟರ್ಗಳಷ್ಟಿದ್ದು, ಅದರಲ್ಲಿ 510 ದಶಲಕ್ಷ ಚದರ ಕಿಲೋಮೀಟರ್ಗಳಾಗಿದ್ದು, ಅದರಲ್ಲಿ 361 ದಶಲಕ್ಷ ಚದರ ಕಿಲೋಮೀಟರ್ ಯಾವುದರಿಂದ ತುಂಬಿದೆ? ನೀರಿನಿಂದ ತುಂಬಿದೆ, ನೀರಿಂದ ಆವೃತವಾಗಿದೆ. ಎಷ್ಟು? 361 ದಶಲಕ್ಷ ಚದರ ಕಿಲೋಮೀಟರ್ ನೀರಿನಿಂದ ಆವೃತವಾಗಿದೆ. ಅದನ್ನೇ ಪರ್ಸೆಂಟೇಜಲ್ಲಿ ಕೇಳಿದ್ರೆ ನೋಡಿ 70.78%.
70.78%. ಓಕೆ, ಹಾಗಾಗಿ ಇದನ್ನು ಜಲಾವೃತ ಗ್ರಹ ಅಂತ ಕರೀತಾರೆ. ಅದಕ್ಕೆ ಹೌದಲ್ವಾ, ಅದಕ್ಕೆ ನೋಡಿ, ಅದಕ್ಕೆ ಇದನ್ನು ಜಲಾವೃತ ಗ್ರಹ ಅಂತ ಕರೆಯೋದು. ಇನ್ನು ಉಳಿದಿದ್ದು ಎಷ್ಟಪ್ಪ ಉಳಿದಿತ್ತು? 510 ಅಡಿ ಉಳಿದಿದ್ದಂತಹ ನೋಡಿ 361 ತೆಗೆದ್ರೆ ನೋಡಿ 361 ದಶಲಕ್ಷ ಚದರ ಕಿಲೋಮೀಟರ್ ಮೈನಸ್ ಮಾಡಿದ್ರೆ 510 ಅಡಿ, ಇನ್ನು ಉಳಿದಂಥದ್ದು ಎಷ್ಟು? 149 ದಶಲಕ್ಷ ಚದರ ಕಿಲೋಮೀಟರಷ್ಟು ಕ್ಷೇತ್ರವು ಏನಂದರೆ ಭೂಭಾಗದಿಂದ ಆವೃತವಾಗಿದೆ. ಇಷ್ಟು ಕಿಲೋಮೀಟರು ಭೂಭಾಗದಿಂದ ಆವೃತವಾಗಿದೆ. ಅದನ್ನು ನಾವು ಪರ್ಸೆಂಟೇಜ್ ಕೇಳಿದ್ರೆ 29.22% ಇದೆ. ಹೀಗೆ ಭೂಮಿಯು ಜಲಭಾಗ ಮತ್ತು ಭೂಭಾಗಗಳ ಅಸಮಾನತೆಯಿಂದ ಕೂಗಿದೆ. ಹೌದಲ್ವಾ? ನೋಡಿ 361 ಜಲಭಾಗ, 149 ಅದಕ್ಕಿದಕ್ಕೂ ಡಿಫ್ರೆಂಟ್ ನೋಡಿ ಇಷ್ಟಿದೆ ಅಂತೆ. ಅದಕ್ಕೆ ಇವೆರಡೂ ಸಹ ಸಮಾನತೆಯನ್ನು ಹೊಂದಿಲ್ಲ ಅಂತ ಹೇಳ್ತಾರೆ ಇಲ್ಲಿ. ಇದನ್ನ ನಾವು ರೇಷಿಯೋನಲ್ಲಿ ಕೇಳಿದ್ದಾರೆ, ಅನುಪಾತದಲ್ಲಿ ಕೇಳಿದಾಗ ಆಲ್ರೆಡಿ ಕೇಳಿದ್ದಾರೆ ಇದು ಸಹ. ಓಕೆ, ಇದನ್ನು ಆಲ್ರೆಡಿ ಕ್ವಶನ್ ಕೇಳಿದ್ದಾರೆ, ವೆರಿ ಇಂಪಾರ್ಟೆಂಟ್. ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. ಅನುಪಾತದಲ್ಲಿ ಕೇಳಿದಾಗ ಭೂ ಅಂದ್ರೆ ಸಹ ಎರಡು ಒಂದೇ. ಭೂ ಮತ್ತು ಜಲರಾಶಿಗಳ ಕ್ಷೇತ್ರ 1:2.43 ಅನುಪಾತ ಅಂತಾರೆ ಆಯಿತಾ. ಅನುಪಾತ 2.4 ಅನುಪಾತವನ್ನು ಹೊಂದಿದೆ. ಓಕೆ, ಅನುಪಾತವನ್ನು ಹೊಂದಿದೆ. ಇದೊಂದು ಇಂಪಾರ್ಟೆಂಟು. ಇದನ್ನ ಹಂಗೆ ನಂಬರ್ಸ್ನ ನೆನಪಲ್ಲಿ ಇಟ್ಕೋಬೇಕಿದೆ. 2:2.43 ಅನುಪಾತವನ್ನು ಹೊಂದಿದೆ. ಭೂಮಿಯ ಆಕಾರವನ್ನು ಏನಂತ ಕರೆಯಲಾಗಿದೆ ಅಂದರೆ ಭೂಮ್ಯಾಕಾರ ಅಥವಾ ಜಿಯಾರ್ಡ್ ಎಂದು ಕರೆಯಲಾಗಿದೆ. ಭೂಮಿ ಯಾವ ಆಕಾರದಲ್ಲಿದೆ ಅಂತ ಕೇಳ್ತಾರೆ? ಜಿಯಾರ್ಡ್ ಆಕಾರದಲ್ಲಿದೆ ಅಥವಾ ಭೂಮ್ಯಾಕಾರದಲ್ಲಿದೆ. ಏಕೆಂದರೆ ಭೂಮಿಯು ದ್ರವಗಳ ಬಳಿ ಸ್ವಲ್ಪ ಚಪ್ಪಟೆಯಾಗಿದ್ದು ಸಮಭಾಜಕ ವೃತ್ತದ ಬಳಿ ಉಬ್ಬಿರುತ್ತದೆ. ನೋಡಿ, ಈಗ ನಿಮಗೆ ಇದು ಭೂಮಿ ಅಂತ ತಿಳ್ಕೊಳ್ಳಿ. ಓಕೆ, ಇದು ಧ್ರುವ ಭಾಗ. ಇದು ಉತ್ತರ ಮತ್ತು ದಕ್ಷಿಣಕ್ಕೆ ಧ್ರುವ ಭಾಗ ಅಂತ ಕರೀತಾರೆ. ಇದು ಧ್ರುವ ಭಾಗ, ಇದು ಸಮಭಾಜಕ ವೃತ್ತ. ಇದು ಲೈನ್ ಇದೆಯಲ್ಲ, ಇದು ಸಮಭಾಜಕ ವೃತ್ತ. ಇದು ಸಮಭಾಜಕ ವೃತ್ತ. ಇದೇನಂದ್ರೆ ಸಮಭಾಜಕ ವೃತ್ತ. ಈ ಲೈನ್ ಏನು ಕಂಡು ಬರುತ್ತಲ್ಲ, ಇದು ಸಮಭಾಜಕ ವೃತ್ತ, ಇದು ಧ್ರುವ. ನೋಡಿ, ಅವ್ರು ಏನು ಹೇಳ್ತಾರೆ ಅಂದರೆ ಧ್ರುವದ ಭಾಗದ ಕಡೆ ಚಪ್ಪಟೆಯಾಗಿದೆ ಅಂತೆ. ನೋಡಿ, ಧ್ರುವದ ಭಾಗದ ಕಡೆ ಚಪ್ಪಟೆಯಾಗಿದೆ. ಹೌದು, ಭೂಮಿ ಹೇಳ್ತಾ ಇರೋದು. ಇದನ್ನ ಭೂಮಿ ಅಂತ ತಿಳ್ಕೊಳ್ಳಿ. ಧ್ರುವದ ಭಾಗದ ಕಡೆ ಚಪ್ಪಟೆಯಾಗಿದೆ ಹಾಗೂ ಸಮಭಾಜಕ ವೃತ್ತದ ಕಡೆ ಉಬ್ಬಿದೆ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಸಮಭಾಜಕ ವೃತ್ತದ ಕಡೆ ಉಬ್ಬಿದೆ. ನೀವು ಡ್ರಾ ಮಾಡ್ಕೋಬೇಕಿದೆ. ನೀವು ಡ್ರಾ ಮಾಡ್ಕೊಂಡ್ರೆ ಮಾತ್ರ ನೆಕ್ಸ್ಟ್ ಸಲ ಓದೋಕ್ಕೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಇದು ಸಮಭಾಜಕ ವೃತ್ತದ ಕಡೆ ಏನಂದರೆ ಉಬ್ಬಿದೆ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಉಬ್ಬದಲ್ವ, ಇಲ್ಲಿ ಉಬ್ಬಿದೆ, ಅದನ್ನೇ ಹೇಳ್ತಾರೆ. ಇಲ್ಲಿ ಬಳಿ ಏನಂದರೆ ಸಮಭಾಜಕ ವೃತ್ತದ ಬಳಿ ಉಬ್ಬಿದೆ ಹಾಗೂ ಧ್ರುವದ ಬಳಿ ಏನಂದರೆ ಚಪ್ಪಟೆಯಾಗಿದೆ. ನೋಡಿ, ಭೂಮಿಯ ಸಮಭಾಜಕ ವೃತ್ತದ ವ್ಯಾಸ ಎಷ್ಟಂದರೆ 12,756 ಕಿಲೋಮೀಟರ್. ವ್ಯಾಸ ಕೇಳಿದ್ರೆ ಸಮಭಾಜಕ ವೃತ್ತದ ವ್ಯಾಸ ಏನಾರು ಕೇಳಿದ್ರೆ ನೋಡಿ, ಇಲ್ಲಿ ಏನು ಕಂಡು ಬರುತ್ತಪ್ಪ, ಇದು ಈ ಸಮಭಾಜಕ ವೃತ್ತದ ವ್ಯಾಸ ಅಂತ ಕೇಳಿದ್ರೆ ಅರ್ಥ ಮಾಡ್ಕೊಳ್ಳಿ. ವ್ಯಾಸ ಅಂತ ಏನಾರು ಕೇಳಿದ್ರೆ ನೋಡಿ, ವ್ಯಾಸ ಅಂತ ಕೇಳಿದ್ರೆ 12,756 ಕಿಲೋಮೀಟರ್. ಇದನ್ನ ನೆನಪು ಇಟ್ಕೋಬೇಕು ಇವೆರಡು. ಓಕೆ, ಸುತ್ತಳಿದು ಐತೆ, ವ್ಯಾಸನ ಐತೆ. ಒಂಚೂರು ಸೂಕ್ಷ್ಮವಾಗಿ ನೋಡಿದ್ದು 12,756 ಕಿಲೋಮೀಟರ್. ಯಾವುದು? ಸಮಭಾಜಕ ವೃತ್ತದ ವ್ಯಾಸ. ಅದೇ ಧ್ರುವೀಯ ವ್ಯಾಸ ಕೇಳಿದ್ರೆ ಓಕೆ ನೋಡಿ, ಈ ಧ್ರುವ ಪ್ರದೇಶದ ವ್ಯಾಸ ಏನಾರು ಕೇಳಿದ್ರೆ 12,714. ನೋಡಿ, 12 ಸೇಮ್ ಇದೆ, 7 ಸೇಮ್ ಇದೆ. ನಾವು 56 ಅಂತ ಬಂದರೆ 56 56 ಮಾಮೂಲಿ ಸೀರಿಯಲ್ ನಂಬರ್ 1 2 3 4 5 6. ಓಕೆ, 5 6 ಅಂತ ಬಂದರೆ ವ್ಯಾಸ ಅಂತ ನೆನ್ಪಿಡ್ಕೊಬಿಡಿ. ಓಕೆ, ಇನ್ನೇನು ಅದು 5 6 ಅಂತ ಬಂದರೆ ಇದನ್ನ ನೆಕ್ಸ್ಟ್ 1 4 ಅಂತ ಇರ್ತದೆ. ಅದರವಾ 1 4 3 ಹಿಂಗೆಲ್ಲ ಆಯ್ತಾ, ನಾವು ಗೊತ್ತಲ್ವ ಅದು. ಅದನ್ನೇ ನೆನ್ಪಿಡ್ಕೊಳ್ಳಿ, ಶಾರ್ಟ್ ಕಟ್ಟಾಗಿ ನೆನ್ಪಿಡ್ಕೊಬಿಡಿ. ಓಕೆ, 5 6 ಅನ್ನೋದು ನೋಡಿ ಸೇಮ್ ಇದೆ. 12 7 ಸೇಮ್ ಇದೆ. ಇಲ್ಲಿ 5 6 ಸೀರಿಯಲ್ ನಂಬರ್ 1 2 3 4 5 6 ಸೀರಿಯಲ್ ನಂಬರ್ ಒಂದೇ ಇದೆ. 4 3 ಇದನ್ನ ನೆನ್ಪಿಡ್ಕೊಬಿಟ್ರೆ ಇವೆರಡು ಇದನ್ನ ನೆನ್ಪಿಡ್ಕೊಬಿಟ್ರೆ ನಮಗೂ ವ್ಯಾಸ ಮತ್ತು ಧ್ರುವೀಯ ವ್ಯಾಸ ಗೊತ್ತಾಗ್ಬಿಡ್ತದೆ. ಓಕೆ, ಇದು ಒಂದು ಸ್ವಲ್ಪ ನೆನ್ಪಿಡ್ಕೊಳ್ಳಿ.
ಇವೆರಡರ ವ್ಯತ್ಯಾಸ ಎಷ್ಟಂತ ಕೇಳ್ತಾರೆ. ಎಷ್ಟು ಕಿಲೋಮೀಟರ್ ಅಷ್ಟು ವ್ಯತ್ಯಾಸ ಇದೆ ಅಂತ ಕೇಳ್ತಾರೆ. ಸೇಮ್ ಇದೆಯಾ? 12 12 7 7 ಸೇಮ್ ಇದೆ. 56 14 ಮೈನಸ್ ಮಾಡಿ ಎಷ್ಟು ಬರ್ತದೆ? 42 ಕಿಲೋಮೀಟರ್ ಅಷ್ಟು ವ್ಯತ್ಯಾಸ ಇದೆ. ಇದನ್ನು ಸಹ ಕ್ವಶನಲ್ಲಿ ಕೇಳಿದ್ದಾರೆ ಇದೆ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ಇದು. ಇದನ್ನು ಕನ್ಫ್ಯೂಸ್ ಮಾಡ್ಕೊಳ್ಳಿ. ಹಾಗೆ ಸಮಭಾಜಕ ವೃತ್ತದ ಸುತ್ತಳತೆ, ಅಲ್ಲಿ ಸುತ್ತಳತೆ ಕೇಳ್ತಾರೆ. ಇಲ್ಲಿ ಸಮಭಾಜಕ ವೃತ್ತ ನಮಗೆ ಈ ರೀತಿ ಗೀಟಲ್ಲಿ ಇರ್ಬೋದು ಅಷ್ಟೇ, ಬಟ್ ಇದರ ಸುತ್ತಳತೆ ಐತಿ. ಇಲ್ಲಿ ಒಂದು ಸುತ್ತಳತೆ ಬರುತ್ತದೆ. ಒಂದು ಗೋಲ ಅಂದರೆ ಅದಕ್ಕೆ ಸುತ್ತಳತೆ, ರೌಂಡ್ ಸುತ್ತಳತೆ ಬರ್ತದೆ ಅದು. ಓಕೆ, ಹಿಂಗೆ ಸುತ್ತಳತೆ ಬರ್ತದೆ, ಹಿಂಗೆ ರೌಂಡ್ ಬರುತ್ತಿದೆ. ಸಮಭಾಜಕ ವೃತ್ತ ಒಂದು ರೌಂಡ್ ಬರುತ್ತೆ. ಅದರ ಸುತ್ತಳತೆ ಎಷ್ಟು ಅಂತ ಕೇಳ್ತಿದ್ದಾರೆ ಅವರು. ಓಕೆ, ಅದರ ಸುತ್ತಳತೆ ನೋಡಿ 40,076 ಕಿಲೋಮೀಟರ್. ಅದೇ ರೀತಿ ಧ್ರುವೀಯ ಸುತ್ತಳತೆ. ಓಕೆ, ಈ ಧ್ರುವೀಯ ರೀತಿ ಇದನ್ನು ನಾವು ಒಂದು ಫೇಸ್ ಮಾತ್ರ ಕಾಣಿಸ್ತಾ ಇರೋದು ಅಷ್ಟೇ ನಿಮಗೆ. ಇದು ಇನ್ನೊಂದು ಫೇಸಲ್ಲಿ ಸುತ್ತಳತೆ ಐತಿ ಇದ್ರದ್ದು. ಓಕೆ, ಅದರ ಸುತ್ತಳತೆ ಎಷ್ಟು ಅಂತ ಕೇಳ್ತಿದ್ದಾರೆ ಇಲ್ಲಿ. ಓಕೆ, ಧ್ರುವೀಯ ಸುತ್ತಳತೆ ಅಂದರೆ 40,008. ಓಕೆ, ನೋಡಿ ಸಮಭಾಜಕ ವೃತ್ತದ ವ್ಯಾಸ, ಇಲ್ಲಿ ಸಮಭಾಜಕ ವೃತ್ತದ ಸುತ್ತಳತೆ, ಇಲ್ಲಿ ಧ್ರುವೀಯ ವ್ಯಾಸ, ಇಲ್ಲಿ ಧ್ರುವೀಯ ಸುತ್ತಳತೆ. ಸುತ್ತಳತೆ ವ್ಯಾಸನೇ ಕೇಳೋದು ಜಾಸ್ತಿ. ಓಕೆ, ಇದನ್ನು ಸ್ವಲ್ಪ ನೆನ್ಪಿಡ್ಕೋಬೇಕು. ಸ್ವಲ್ಪ ನೆನ್ಪಿಡ್ಕೊಳ್ಳಿ. ಓಕೆ, 40,076 ಸುತ್ತಳತೆ. ಅದೇ ಧ್ರುವೀಯ ಸುತ್ತಳತೆ ಬಂದು 40,008. 40 400 400 ಎಲ್ಲ ಸೇಮ್ ಇದೆ. ಇದು 4 40 40 0 0 ಸೇಮ್ ಇದೆ. ಇಲ್ಲಿ 8, ಇಲ್ಲಿ 76. ಇದ್ರ ಬಗ್ಗೆ ಒಂಚೂರು ನೆನ್ಪಿಡ್ಕೊಳ್ಳಿ. ಇವೆರಡರ ವ್ಯತ್ಯಾಸ ಕೇಳಿದ್ದಾರೆ. ಇವೆರಡರ ಸುತ್ತಳತೆ ವ್ಯತ್ಯಾಸ ಎಷ್ಟು ಅಂದರೆ 72 ಕಿಲೋಮೀಟರ್ ಅಷ್ಟು ವ್ಯತ್ಯಾಸ ಇದೆ. ಇದನ್ನು ಸಹ ಕ್ವಶನ್ ಕೇಳಿದ್ದಾರೆ. ಅರ್ಥ ಆಯ್ತಲ್ವ? ಇದು ಸ್ವಲ್ಪ ಸೂಕ್ಷ್ಮವಾಗಿ ನೀಟಾಗಿ ನೋಡ್ಕೊಳ್ಳಿದೆ. ಇದರಿಂದಾಗಿ ಭೂಮಿಯು ಜಿಯಾರ್ಡ್ ಆಗಿರುವುದರಿಂದ ಸ್ಪಷ್ಟವಾಗಿದೆ. ಇದು ಜಿಯಾರ್ಡ್ ಅಂದರೆ ಗೋಳಾಕಾರ, ಅಂದರೆ ಅಂಡಾಕಾರ ಅಥವಾ ಭೂಮಧ್ಯಾಕಾರ. ಓಕೆ, ಇದರಿಂದಾಗಿ ಇದನ್ನು ನಾವು ಭೂಮ್ಯಾಕಾರ ಅಥವಾ ಜಿಯಾರ್ಡ್ ಎಂಬುದಾಗಿ ನಾವು ಕರೆಯಬಹುದು. ವೆರಿ ಇಂಪಾರ್ಟೆಂಟ್. ಭೂಮಿಯಲ್ಲಿನ ಭೂಪ್ರದೇಶಗಳನ್ನು ಭೂಖಂಡಗಳೆಂದು ಕರೆಯಲಾಗಿದೆ. ಭೂಮಿಗಳನ್ನು ಒಂದೊಂದೇ ಡಿವೈಡ್ ಮಾಡ್ತಾ ಹೋಗಿದ್ದಾರೆ, ಅದರಲ್ಲಿ ಖಂಡಗಳೆಂದು ಕರೀತಾರೆ. ಭೂಭಾಗವನ್ನು 7 ಖಂಡಗಳಾಗಿ ಏನು ಮಾಡೋದು ನಾವು ವಿಭಾಗ ಮಾಡಿದ್ದಾರೆ. 7 ಖಂಡಗಳಾಗಿ ವಿಭಾಗ ಮಾಡಿದ್ದಾರೆ. ಇದನ್ನ ವೆರಿ ಇಂಪಾರ್ಟೆಂಟು. ಇದನ್ನು ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ. ಈ ಟಾಪಿಕ್ ಇದೆಯಲ್ಲ, ಇದು ತುಂಬ ಇಂಪಾರ್ಟೆಂಟ್. ಇದು ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ ಇದು. ಓಕೆ, ನೋಡಿ 7 ಖಂಡಗಳಾಗಿ ವಿಂಗಡಣೆ ಮಾಡಲಾಗಿದೆ. ಅವುಗಳಲ್ಲಿ ಯಾವ ಅಂದರೆ ನಾವು ಇರುವಂತಹ ಏಷ್ಯಾ ಖಂಡ, ಆಫ್ರಿಕಾ ಖಂಡ, ಉತ್ತರ ಅಮೇರಿಕ, ದಕ್ಷಿಣ ಅಮೇರಿಕ, ಅಂಟಾರ್ಟಿಕಾ, ಯುರೋಪ್ ಹಾಗೂ ಆಸ್ಟ್ರೇಲಿಯಾ. ಈ ಖಂಡಗಳು ವಿಸ್ತಾರವಾದ ಭೂಖಂಡಗಳಾಗಿವೆ. ಹೌದು. ಅತಿ ದೊಡ್ಡ ಖಂಡ ಯಾವುದಂತ ಕೇಳಿದ್ರೆ ನಮ್ಮ ಏಷ್ಯಾ ಖಂಡ. ಅತಿ ಚಿಕ್ಕ ಖಂಡ ಅಂತ ಕೇಳಿದ್ರೆ ಆಸ್ಟ್ರೇಲಿಯಾ. ಭೂಮಿಯ ಮೇಲಿನ ವಿಸ್ತಾರವಾದ ಜಲರಾಶಿಯನ್ನು ಮಹಾಸಾಗರಗಳೆಂದು ಕರೀತಾರೆ. ಭೂಮಿಯ ಮೇಲಿನ ವಿಸ್ತಾರವಾದ ಜಲರಾಶಿ, ಅತಿ ಹೆಚ್ಚಾಗಿ ಜಲರಾಶಿಯನ್ನು ಹೊಂದಿರೋದು ಭೂಮಿ ಅಲ್ವಾ? ಎಷ್ಟು? 361 ದಶಲಕ್ಷ ಚದರ ಕಿಲೋಮೀಟರ್ ಅಷ್ಟು. ಓಕೆ, ಹಾಗಾಗಿ ಇಲ್ಲಿ ಅಂತಹ ದೊಡ್ಡದಾದಂಥ ಭೂರಾಶಿಯನ್ನು ಅಂತ ಕರೀತಾರೆ ಮಹಾಸಾಗರ ಅಂತ ಕರೀತಾರೆ. ಅದಕ್ಕೆ ನಾವು ಈ ಮಹಾಸಾಗರಗಳನ್ನು 4 ಮಹಾಸಾಗರಗಳಾಗಿ ವಿಂಗಡಣೆ ಮಾಡಲಾಗಿದೆ. ಅವು ಯಾವುವಪ್ಪ ನೋಡಿ: ಪೆಸಿಫಿಕ್ಸ್ ಮಹಾಸಾಗರ, ಅಂಟಾರ್ಟಿಕ್ ಸಾಗರ, ಹಿಂದೂ ಮಹಾಸಾಗರ ಮತ್ತು ಆರ್ಕಿಟಿಕ್ ಸಾಗರ. ಗೊತ್ತಾಯ್ತಲ್ವಾ? 4 ರೀತಿಯಾದಂಥ ಮಹಾಸಾಗರಗಳನ್ನು ಹೊಂದಿದೆ ಇದು. ನೋಡಿ, ಪೆಸಿಫಿಕ್ ಸಾಗರವು ಅತಿ ದೊಡ್ಡದು. ಸಾಗರಗಳಲ್ಲೇ ಅತಿ ದೊಡ್ಡದು ಯಾವುದು ಅಂದರೆ ಪೆಸಿಫಿಕ್ ಸಾಗರ, ಅಥವಾ ಇದನ್ನ ಶಾಂತಿ ಸಾಗರ ಅಂತಲೂ ಕರೀತಾರೆ. ಅದೇ ರೀತಿ ಅತಿ ಆಳವಾದದ್ದು, ಹೆಚ್ಚಾಗಿ ಆಳವಾಗಿ ಹೊಂದಿರುವಂಥ. ಕ್ವಶನ್ ಕೇಳಿದ್ರೆ ಈ ಕೆಳಗಡೆ ಯಾವುದು ಅತಿ ಆಳವಾದ ಸಾಗರ ಅಂತ ಕೇಳ್ತಾರೆ. ಓಕೆ, ಯಾವುದು ಅಂದರೆ ಪೆಸಿಫಿಕ್ ಸಾಗರ. ದೊಡ್ಡದಾದಂದರೆ ಪೆಸಿಫಿಕ್ ಸಾಗರ. ಓಕೆ, ಮಹಾಸಾಗರ ಯಾವುದಂದ್ರೆ ಪೆಸಿಫಿಕ್ ಸಾಗರ. ಈ ದೊಡ್ಡದಾದ ಮೇಲೆ ಚಿಕ್ಕದಿರ್ಬೇಕಲ್ವ? ಇದು ಹಾಳಾದ ಮೇಲೆ ಹೆಚ್ಚು ಆಳ ಅಂದರೆ ಕಡಿಮೆ ಆಳ ಇರಬೇಕಲ್ವ? ಅದೇ ಯಾವುದು ಅಂದರೆ ಆರ್ಕಿಟಿಕ್ ಸಾಗರ. ಆರ್ಕಿಟಿಕ್ ಸಾಗರ ಅತಿ ಚಿಕ್ಕದು ಮತ್ತು ಅತಿ ದೊಡ್ಡದು, ಅತಿ ಕಡಿಮೆ ಆಳವಾದದ್ದು. ಭೂಮಿ ಮತ್ತು ಜಲರಾಶಿಗಳು ಭೂಗೋಳಾರ್ಧ ಹಾಗೂ ದಕ್ಷಿಣ ಗೋಳಾರ್ಧದಲ್ಲಿ ಸಮನಾಗಿ ಹಂಚಿಕೆ ಆಗಿಲ್ಲ. ಓಕೆ, ನೋಡಿ ಯಾವ ರೀತಿ ಅಂತ ಹೇಳ್ತಾರೆ. ಉತ್ತರ ಗೋಳಾರ್ಧದಲ್ಲಿ 60% ಭಾಗವನ್ನು ಭೂಪ್ರದೇಶವಿದ್ದು 100% ಹೇಳ್ತಿರೋದು. ಓಕೆ, 100%ರಲ್ಲಿ ಇದನ್ನ ಉತ್ತರ ಗೋಳಾರ್ಧನ 100% ಅಂತ ತಗೊಳ್ಳಿದೆ.
100% ಅಂತ ತಗೊಂಡ್ರೆ 60 ಭಾಗವನ್ನು ಭೂಭಾಗವಿದ್ದು ಇನ್ನು 40 ಭಾಗ ಏನಿದೆ ಅಂದರೆ ಜಲರಾಶಿಯಿಂದ ಕೂಡಿದೆ. ಅಂದರೆ ನಮಗೆ ಇದು ನಾರ್ತು ಅಂದರೆ ಉತ್ತರ, ಇದು ಸೌತ್, ಇದು ಆಯಿತಾ. ಇದು ಸೌತು ಆ್ಯಂಡ್ ನಾರ್ತ್. ಇದರಲ್ಲಿ ಏನು ಇಲ್ಲಿ ಹೇಳಿದಿರಲ್ಲ, ಇಲ್ಲಿ 60 ಭಾಗದಷ್ಟು ಭೂಭಾಗ. ಇದರಲ್ಲಿ ನಾರ್ತಲ್ಲಿ ಏನಂದರೆ ಒಂದು 60 ಭಾಗ ಇದು ಏನಿದೆಯಲ್ಲ, ಈ ಭಾಗವನ್ನು 60 ಭಾಗ ಅಂದರೆ ಭೂಭಾಗ ಇದೆ ಅಂತ ಹೇಳ್ತಿದ್ದಾರೆ. ಓಕೆ, ಮೇಲೆ ಇದೆ ಅಂದರೆ ನೀರಿನಿಂದ ಆವೃತವಾಗಿದೆ ಅಂತ ಹೇಳ್ತಿರೋದು. ಹಾಗಾಗಿ ಈ ಉತ್ತರ ಗೋಳಾರ್ಧವನ್ನು ಏನಂತ ಕರೀತಾರೆ ಅಂದರೆ ಭೂಪ್ರಧಾನ ಗೋಳ ಅಂತ ಕರೀತಾರೆ. ಏನಕ್ಕೆ ಅಂದರೆ 60 ಭಾಗದಷ್ಟು ಭೂಪ್ರದೇಶನ ಹೊಂದಿದೆ, ಹಾಗಾಗಿ ಇದನ್ನು ಭೂಪ್ರಧಾನ ಗೋಳ ಅಥವಾ ಭೂಗೋಳಾರ್ಧವೆಂದು ಕರೀತಾರೆ. ಅದರ ವಿರುದ್ಧವಾಗಿಯೇ ಇರ್ತದೆ ನೋಡಿ. ಈಗ ದಕ್ಷಿಣ ಗೋಳಾರ್ಧದಲ್ಲಿ 81 ಭಾಗ ಜಲರಾಶಿ ಹಾಗೂ 19 ಭಾಗ ಭೂರಾಶಿಯನ್ನು ಹೊಂದಿದೆ. ಹಾಗಾಗಿ ಇದನ್ನು ಏನಂತ ಕರೀತಿದ್ದಾರೆ ಅಂದರೆ ಜಲ ಪ್ರಧಾನ ಗೋಳ. ಇದನ್ನು ಏನಂತಾರೆ ಜಲ ಪ್ರಧಾನ ಗೋಳ. ಓಕೆ, ಇದನ್ನು ಜಲಗೋಳಾರ್ಧ ಎಂದು ಕರೀತಾರೆ. ಅರ್ಥ ಆಯ್ತಲ್ವ? ಇದು ನೋಡಿ, ಇದು ನೋಡಿ ಸೌತ್ ಅಲ್ವಾ, ಸೌತ್ ಅಂದರೆ ದಕ್ಷಿಣ. ಇದರಲ್ಲಿ ನೀರು ಜಾಸ್ತಿ ಇದೆ, ಕಡಿಮೆಯಾಗಿ ಭೂಮಿ ಇದೆ, ಹಾಗಾಗಿ ಇದನ್ನೇ ಅಂತ ಕರೀತಾರೆ ಅಂದರೆ ಜಲಭಾಗ ಅಥವಾ ಜಲಪ್ರಧಾನ ಗೋಳ ಎಂದು ಕರೀತಾರೆ. ಇದು ತುಂಬ ನಿಧಾನಕ್ಕೆ ಹೇಳ್ತಿದ್ದೀನಿ, ಅರ್ಥ ಮಾಡ್ಕೊಳ್ಳಿ. ನೋಡಿ, ಅಕ್ಷಾಂಶ ಮತ್ತು ರೇಖಾಂಶಗಳಂತ ಬರ್ತದಲ್ಲಿ ಹೇಳ್ತೀನಿ. ಯಾಕೆ ಅಕ್ಷಾಂಶ, ಯಾಕೆ ರೇಖಾಂಶ ಅಂತ. ಭೂಮಿಯನ್ನು ಒಂದು ಅಳತೆ ಮಾಡಲು, ಸಮಯವನ್ನು ಹಾಗೂ ದಿಕ್ಕನ್ನು ಅಳತೆ ಮಾಡಲು ನಾವು ಇದರಿಂದ ಸಹಾಯವಾಗುತ್ತದೆ. ಓಕೆ, ಒಂದು ಸ್ಥಳದ ಸನ್ನಿವೇಶ ಆಗಿರ್ಬೋದು, ದಿಕ್ಕಾಗಿರ್ಬೋದು ಹಾಗೂ ಅಂತರವನ್ನು ಹೇಗೆ ತಿಳಿದುಕೊಳ್ತೀವಿ ಅಂದರೆ ಈ ಅಕ್ಷಾಂಶ ಮತ್ತು ರೇಖಾಂಶದಿಂದಲೇ ತಿಳ್ಕೊಳ್ತೀವಿ. ನೋಡಿ, ಭೂಮಿಯು ಗೋಳಾಕಾರವಾಗಿದೆ, ಹೌದು. ಆದ್ದರಿಂದ ಭೂಮಿಯ ಮೇಲಿನ ಸ್ಥಳಗಳು, ದಿಕ್ಕುಗಳನ್ನು ಹಾಗೂ ಎರಡು ಸ್ಥಳಗಳ ನಡುವಿನ ಅಂತರವನ್ನು ಗುರುತಿಸುವುದು ತುಂಬ ಕಠಿಣ, ಹೌದು. ಒಂದು ಸ್ಥಳದ ನಿರ್ದಿಷ್ಟ ಸ್ಥಾನ, ಸನ್ನಿವೇಶ, ಅಂತರ ಹಾಗೂ ದಿಕ್ಕುಗಳನ್ನು ಅರಿಯಲು ಕಾಲ್ಪನಿಕ ರೇಖಾಜಾಲ ವ್ಯವಸ್ಥೆಯನ್ನು ನಕ್ಷೆ ಅಥವಾ ಗೋಳಗಳ ಮೇಲೆ ಊಹೆ ರೇಖೆಗಳನ್ನು ಎಳೆಯಲಾಗಿದೆ. ಅವೇ ಅಂದರೆ ಅಕ್ಷಾಂಶ ಮತ್ತು ರೇಖಾಂಶ. ನೋಡಿ, ಈ ಊಹೆ ರೇಖೆಗಳನ್ನು ಪೂರ್ವ ಮತ್ತು ಪಶ್ಚಿಮವಾಗಿ, ದಕ್ಷಿಣ ಮತ್ತು ಉತ್ತರವಾಗಿ ಎಳೆಯಲಾಗಿದೆ. ಓಕೆ, ಅಕ್ಷಾಂಶ ರೇಖೆಗಳನ್ನು ನೋಡಿ, ನಾನು ಹೇಳ್ತೀನಿ, ಅದು ಅಕ್ಷಾಂಶ ರೇಖಾಂಶ ಈಗ ಬರುತ್ತೆ ನೋಡಿ. ಈ ಸೈಡಿಂದ ನೋಡಿ, ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದರೆ ಅಕ್ಷಾಂಶ, ಉತ್ತರದಿಂದ ದಕ್ಷಿಣಕ್ಕೆ ಎಳೆದರೆ ರೇಖಾಂಶ. ಹೇಳ್ತೀನಿ ಅದು. ಇವುಗಳನ್ನು ಅಕ್ಷಾಂಶ ಮತ್ತು ರೇಖಾಂಶ ಎನ್ನುವರು. ಇವುಗಳನ್ನು ಭೌಗೋಳಿಕ ನಿರ್ದೇಶಾಂಕಗಳು ಅಥವಾ ಜಿಯೋಗ್ರಫಿಕ್ ಕೋಆರ್ಡಿನೇಟ್ಸ್ ಅಂತ ಕರೀತಾರೆ, ಅಥವಾ ಭೌಗೋಳಿಕ ಜಾಲ ವ್ಯವಸ್ಥೆ ಅಂತ ಕರೀತಾರೆ. ಇದನ್ನು ಭೌಗೋಳಿಕ ಜಾಲ ವ್ಯವಸ್ಥೆ ಅಥವಾ ಜಿಯೋಗ್ರಫಿಕ್ ಕೋಆರ್ಡಿನೇಟ್ಸ್ ಅಂತ ಕರೀತಾರೆ. ನೋಡಿ, ಫಸ್ಟ್ ನಾವು ಅಕ್ಷಾಂಶದ ಬಗ್ಗೆ ನೋಡೋಣ. ಲ್ಯಾಟಿಟ್ಯೂಡ್. ಓಕೆ, ಲ್ಯಾಟಿಟ್ಯೂಡ್ ಬಗ್ಗೆ ನೋಡೋಣ. ಈಗ ರೇಖಾಂಶನ ಲ್ಯಾಂಡಿಟ್ಯೂಡ್ ಅಂತ ಕರೀತಾರೆ. ಇದು ಲ್ಯಾಟಿಟ್ಯೂಡು. ನೋಡಿ, ಭೂಮಿಯನ್ನು ಆಧಾರವಾಗಿಟ್ಟುಕೊಂಡು ಗೋಳದ ಮೇಲೆ ಅಕ್ಷಾಂಶಗಳನ್ನು ಎಳೆಯಲಾಗಿದೆ. ಯಾವ ರೀತಿ ಅಂದರೆ ಊಹೆ ರೀತಿಯಲ್ಲಿ ಎಳೆದಿದ್ದಾರೆ. ಊಹೆ ರೇಖೆಯಲ್ಲಿ ಉತ್ತರ ಮತ್ತು ದಕ್ಷಿಣಗಳ ಮಧ್ಯದಲ್ಲಿ ಭೂ ಅಕ್ಷಕ್ಕೆ ಲಂಬವಾಗಿ ಸಮಭಾಜಕ ವೃತ್ತವನ್ನೇ ರಚಿಸಲಾಗಿದೆ. ನೋಡಿ, ಉತ್ತರ ಇದು ಧ್ರುವ ಅದಲ್ಲ, ಇದು ಉತ್ತರ ಧ್ರುವ ಹಾಗೂ ದಕ್ಷಿಣ ಧ್ರುವಕ್ಕೆ ಮಧ್ಯದಲ್ಲಿ ಎಳೆದಿರೋದಾದಂದರೆ ಸಮಭಾಜಕ ವೃತ್ತ, ಅದನ್ನೇ ಹೇಳ್ತಿರೋದು ಅವರು. ಓಕೆ, ಉತ್ತರ ಮತ್ತು ದಕ್ಷಿಣ ಮಧ್ಯದಲ್ಲಿ ಭೂ ಅಕ್ಷಕ್ಕೆ ರಂಕದಿಂದ ಲಂಬವಾಗಿ ಸಮಭಾಜಕ ವೃತ್ತವನ್ನು ರಚಿಸಲಾಗಿದೆ. ಸಮಭಾಜಕ ವೃತ್ತಕ್ಕೆ ಸಮಾನಾಂತರವಾಗಿರುವಂತೆ ಗೋಳದ ಮೇಲೆ ಪೂರ್ವ ಪಶ್ಚಿಮವಾಗಿ ಎಳೆದಿರುವ ಕಾಲ್ಪನಿಕ ರೇಖೆಗಳನ್ನೇ ಅಕ್ಷಾಂಶ ಎಂದು ಕರೆಯುತ್ತಾರೆ. ನೋಡಿ, ರೇಖಾಂಶಕ್ಕೆ ಸಮಾನಾಂತರವಾಗಿರುವ ನೋಡಿ ಈ ಥರ ನೋಡಿ, ಇದು ಯಾವುದು ಸಮಭಾಜಕ ವೃತ್ತ, ಇದು ಪೂರ್ವದಿಂದ, ಓಕೆ, ಇಲ್ಲಿಂದ ಎಳಿಬೇಕು, ಹಿಂಗೆ ಪೂರ್ವದಿಂದ ಪಶ್ಚಿಮಕ್ಕೆ, ಇದನ್ನು ಏನಂತಾರೆ ಅಕ್ಷಾಂಶ ಅಂತ ಕರೀತಾರೆ. ಇದು ಅಕ್ಷಾಂಶ ಅಂದರೆ ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದಿರುವಂತಹ ಕಾಲ್ಪನಿಕ ರೇಖೆಯನ್ನು ಏನಂತ ಕರೀತಾರೆ ಅಕ್ಷಾಂಶ ಅಂತ ಕರೀತಾರೆ. ಹಿಂಗೆ ಪೂರ್ತಿ ಹಿಂಗೆ ಹೋಯ್ತಾ ಇರ್ತದೆ, ಇಲ್ಲೆಲ್ಲ ಹಿಂಗೆ ಇರ್ತದೆ ಪೂರ್ತಿ ಹಿಂಗೆ. ಧ್ರುವದ ಕಡೆಗೂ ಹೋಯ್ತದೆ, ಇದು ಧ್ರುವ ಅಲ್ವಾ, ಇದು ಅಲ್ಲಿಗೆ
ಈ ಕೆಳಗಡೆ ಹಂಗೆ ಬರುತ್ತಿದ್ವು. ನಾನು ಪೂರ್ತಿ ಹೇಳೋಕೆ ಹೋದ್ರೆ ಟೈಮ್ ಆಗ್ಬಿಡ್ತದೆ ನಿಮಗೆ, ನೀವು ಅರ್ಥ ಮಾಡ್ಕೋಬೇಕದ. ಓಕೆ, ಇಲ್ಲಿ ಗಂಟ ಪೂರ್ತಿ ಕಂಪ್ಲೀಟ್ ಮಾಡ್ಕೋಬೇಕಿದೆ, ನೀವು ಹೇಳ್ಕೋವಾಗ ಕಂಪ್ಲೀಟ್ ಮಾಡ್ಕೋಬೇಕು. ಗೊತ್ತಾಯ್ತಲ್ವ ಇದು? ಪೂರ್ವ ಪಶ್ಚಿಮವಾಗಿ ಎಳೆದಿರುವಂಥ ಕಾಲ್ಪನಿಕ ರೇಖೆಯನ್ನು ಅಕ್ಷಾಂಶ ಎಂದು ಕರೀತಾರೆ. ವೆರಿ ಇಂಪಾರ್ಟೆಂಟು, ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ನೀಟಾಗಿ. ನೋಡಿ, ಸಮಭಾಜಕ ವೃತ್ತವು 0 ಡಿಗ್ರಿ ಮಹಾವೃತ್ತವಾಗಿದ್ದು ಅಲ್ಲಿಂದ ಉತ್ತರ ಮತ್ತು ದಕ್ಷಿಣಕ್ಕಿರುವ ಆಕ್ಷಾಂಶಿಕ ವರ್ತುಲಗಳ ಚಿಕ್ಕದಾಗುತ್ತದೆ. ಅಂದರೆ 90 ಡಿಗ್ರಿ ಅಕ್ಷಾಂಶಗಳು ಬಿಂದುಗಳಾಗವು. ಅಂದರೆ ನೋಡಿ, ನಾವು ಈ ಅಕ್ಷಾಂಶ ಏನು ನಡೆದಿದ್ದೀವಲ್ಲ ಇಲ್ಲಿ, ಇದು ಅಕ್ಷಾಂಶ ಅಂತ ಕರೀತಾರೆ. ಇದು ಓದಂತೆ ಅಂದರೆ ಧ್ರುವದ ಕಡೆಗೆ ಓದಂತೆ, ಉತ್ತರ ಮತ್ತು ದಕ್ಷಿಣ ಧ್ರುವ ಕಡೆಗೆ ಹೋದಂತೆ ಅಕ್ಷಾಂಶದ ಸೈಜ್ ಏನಾಗುತ್ತೆ ಅಂದರೆ ಚಿಕ್ಕದಾಗುತ್ತದೆ. ಚಪ್ಪಟೆ ಆಗಿದ್ರೆ ಚಿಕ್ಕದಾಗುತ್ತೆ, ಹೋಯ್ತಾ ನೋಡಿ ಹಿಂಗೆ ಆಗೋಯ್ತದೆ ಇಷ್ಟೇ. ನೋಡಿ, ಇಲ್ಲಿಗೂ ಎಷ್ಟು ವ್ಯತ್ಯಾಸ ಆಯಿತು, ಅದನ್ನೇ ಈಗ ಹೇಳ್ತಾರದು ಅವರು. ಓಕೆ, ಇಲ್ಲಿಗೂ ತುಂಬ ವ್ಯತ್ಯಾಸ ಇದೆ, ಅದನ್ನೇ ಈಗ ಹೇಳ್ತಾರದು ಇಲ್ಲಿ. ಏನಂದರೆ ನೋಡಿ, ಅಂದರೆ 90 ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶಗಳು ಬಿಂದುಗಳಾಗಿವೆ. ಏನಂದರೆ ಉತ್ತರ ಮತ್ತು ದಕ್ಷಿಣಕ್ಕಿರುವ ಆಕ್ಷಾಂಶಿಕ ವರ್ತುಲ ಅಂದರೆ ಸಾಲುಗಳು, ಲೈನ್ ಇದೆಯಲ್ಲ, ಲೈನ್ಗಳು ಚಿಕ್ಕದಾಗುತ್ತವೆ, ಅದನ್ನೇ ಹೇಳ್ತಿರೋದೆ ಇಲ್ಲಿ. ನೋಡಿ ಸಮಭಾಜಕ ವೃತ್ತದಲ್ಲಿ ಎಷ್ಟು ದೊಡ್ಡ ಲೈನ್ ಇದೆ, ಅದೇ ಧ್ರುವದ ಕಡೆ ಹೋದಂಗೆ ಚಿಕ್ಕದಾಗುತ್ತದೆ ಅಂತ ಹೇಳ್ತಾರೆ ಅವರು. ಓಕೆ, ಸಮಭಾಜಕ ವೃತ್ತದಿಂದ ಉತ್ತರ ಗೋಳಾರ್ಧದಲ್ಲಿ 90 ಡಿಗ್ರಿ ಮತ್ತು ದಕ್ಷಿಣ ಗೋಳಾರ್ಧದಲ್ಲಿ 90 ಡಿಗ್ರಿ ಅಕ್ಷಾಂಶಗಳನ್ನು ರಚಿಸಲಾಗಿದೆ. ಓಕೆ, ಇದನ್ನ ಏನಂತ, ಈ ಉತ್ತರ ಧ್ರುವ ಇದೆಯಲ್ಲ, ಈ ಉತ್ತರ ಧ್ರುವ ಇದು ಉತ್ತರ ಧ್ರುವದ ತುದಿನ ಏನಂತ ಕರೀತಾರೆ, 90 ಡಿಗ್ರಿ ಅಂತ ಕರೀತಾರೆ. ಅದೇ ರೀತಿ ದಕ್ಷಿಣದ ಧ್ರುವವನ್ನು 90 ಡಿಗ್ರಿ ದಕ್ಷಿಣ ಧ್ರುವ ಅಂತ ಕರೀತಾರೆ. ಅದನ್ನೇ ಹೇಳ್ತೀನಿ. ಓಕೆ, ಒಂದು ಅಕ್ಷಾಂಶದಿಂದ ಮತ್ತೊಂದು ಅಕ್ಷಾಂಶದವರೆಗೆ ಇರುವ ಭೂಮಿಯ ಮೇಲಿನ ಅಂತರ ಎಷ್ಟು ಅಂದರೆ 110.4 ಕಿಲೋಮೀಟರ್. ಅರ್ಥ ಆಯ್ತಲ್ವಾ? ಒಂದು ಅಕ್ಷಾಂಶದಿಂದ ಮತ್ತೊಂದು ಅಕ್ಷಾಂಶಕ್ಕಿರುವ ಭೂಮಿಯ ಮೇಲಿನ ಅಂತರ 104 ಕಿಲೋಮೀಟರ್. ಏನಂದರೆ ನೋಡಿ, ಇಲ್ಲಿಂದ ಇಲ್ಲಿಗೆ 111 ಅಲ್ವಾ, 110 = 111 ಅಂತಲೇ ನಾನು ಲೆಕ್ಕ ಹಾಕಬೇಕಾದ. ನೋಡಿ, ಒಂದು ಅಕ್ಷಾಂಶದಿಂದ ಮತ್ತೊಂದು ಅಕ್ಷಾಂಶಕ್ಕೆ ಎಷ್ಟಿದೆ, 110.4. ಮತ್ತು ಇಲ್ಲೊಂದು ಅಕ್ಷಾಂಶ ಹೇಳಿರಿ, ಮತ್ತು ಇಲ್ಲೂ ಸಹ ಅದೇ ಅಂತರ 110.4. ಇಲ್ಲಿಗೂ ಅಷ್ಟೇ 110.4, ಇಲ್ಲಿಗೂ ಅಷ್ಟೇ 110.4, ಇಲ್ಲಿಗೂ ಅಷ್ಟೇ 110.4. ಈ ಥರ ಪ್ರತಿ ಅಕ್ಷಾಂಶದಿಂದ ಮತ್ತೊಂದು ಅಕ್ಷಾಂಶಕ್ಕೆ, ಈ ಅಕ್ಷಾಂಶದಿಂದ ಮತ್ತೊಂದು ಅಕ್ಷಾಂಶಕ್ಕೆ 110.4 ಕಿಲೋಮೀಟರ್ ಅಂತರವನ್ನು ಹೊಂದಿದೆ ಅಂತ ಹೇಳ್ತವ್ರೆ. ಓಕೆ, ಅರ್ಥ ಆಯ್ತದಲ್ವಾ? ಓಕೆ, ಈಗ ಪ್ರಮುಖವಾದಂತಹ ಅಕ್ಷಾಂಶಗಳನ್ನು ನಾವು ನೋಡೋಣ. ಪ್ರಮುಖವಾದಂಥ ಅಕ್ಷಾಂಶಗಳು ಯಾವುವು? 0 ಡಿಗ್ರಿ ಅಕ್ಷಾಂಶ, ಇದೇ 0 ಡಿಗ್ರಿ ಏನಿದೆಯಲ್ಲ, ಇದನ್ನು ಏನು ಮಾಡ್ತಾರೆ, 0 ಡಿಗ್ರಿ ಅಂತ ಕರೀತಾರೆ. ಈ ಮಧ್ಯ ಲೈನ್ ಇದೆಯಲ್ಲ, ಇದನ್ನು 0 ಡಿಗ್ರಿ ಅಂತ ಕರೀತಾರೆ. ಇದನ್ನು ಏನಂತಾರೆ ಅಂದರೆ ಸಮಭಾಜಕ ವೃತ್ತ. ಅಂದರೆ ಇದಕ್ಕೂ ಸಮವಾಗಿ ಮಧ್ಯದಲ್ಲಿ ಹೋಗಿರುವಂಥ ಒಂದು ರೇಖೆಗೆ ಸಮಭಾಜಕ ವೃತ್ತ ಅಂತ ಕರೀತಾರೆ. ಇನ್ನೊಂದು ಹೆಸರು ಅಂದರೆ ಮಹಾವೃತ್ತ ಅಂತ ಕರೀತಾರೆ. ಇದನ್ನು ಮಹಾವೃತ್ತ ಅಂತ ಕರೀತಾರೆ. ನೋಡಿ, 23.5 ಡಿಗ್ರಿ ಉತ್ತರ ಅಕ್ಷಾಂಶ. ನೋಡಿ, 23.5 ಡಿಗ್ರಿ ಉತ್ತರ ಅಂದರೆ ಇದಲ್ವಾ, ನೋಡಿ ನಾರ್ತ್, ಇದು ಸೌತು. ಓಕೆ, 23.5 ಡಿಗ್ರಿ ಉತ್ತರ ಅಕ್ಷಾಂಶ. ಉತ್ತರ ಕೇಳಿದ್ಬಿಡಿ, ಈಗ 23.5 ಡಿಗ್ರಿ, ಇದು 23.5 ಡಿಗ್ರಿ. ಓಕೆ, 23.5 ಡಿಗ್ರಿ ಉತ್ತರ ಅಕ್ಷಾಂಶಕ್ಕೆ ಏನಂತ ಕರೀತಾರೆ ಅಂದರೆ ಕರ್ಕಟಕ ಸಂಕ್ರಾಂತಿ ವೃತ್ತ. ಕರ್ಕಟಕ ಸಂಕ್ರಾಂತಿ ವೃತ್ತ ಅಂತ ಕರೀತಾರೆ. ಇದನ್ನ ಶಾರ್ಟಾಗಿ ನಾನು ಅಂತ ಬರೆದ್ಬಿಡ್ತೀನಿ, ಗೊತ್ತಾಗಲಿ. ಕರ್ಕಟಕ ಸಂಕ್ರಾಂತಿ ವೃತ್ತ ಅಂತ ಕರೀತಾರೆ 23.5 ಡಿಗ್ರಿ. ಅದೇ ಇದು ಉತ್ತರ ಆಯ್ತು. ಈಗ ಅದೇ ದಕ್ಷಿಣಕ್ಕೆ ಕಳಿಬೇಕಲ್ಲ, ಅದೇ ಅಲ್ವಾ, ಈ ದಕ್ಷಿಣಕ್ಕೆ ಎಳಿತಾರಲ್ಲ, ಈ ದಕ್ಷಿಣಕ್ಕೆ ಏನಂದರೆ 23.5 ಡಿಗ್ರಿ ದಕ್ಷಿಣ ಅಕ್ಷಾಂಶಕ್ಕೆ ಮಕರ ಸಂಕ್ರಾಂತಿ ವೃತ್ತ ಅಂತ ಕರೀತಾರೆ. ಇದಕ್ಕೆ ಏನು ಕರೀತಾರೆ? ಇದಕ್ಕೆ ಮಕರ ಸಂಕ್ರಾಂತಿ ವೃತ್ತ. 23.5 ಡಿಗ್ರಿ ದಕ್ಷಿಣ ಅಕ್ಷಾಂಶಕ್ಕೆ ಏನಂದರೆ ಮಕರ ಸಂಕ್ರಾಂತಿ
ವೃತ್ತ. ಇದು ಶಾರ್ಟಾಗಿ ಬರೀತಾರೆ, ಇಲ್ಲ ದೊಡ್ಡದಾಗಿ ಬರೆಯೋಕ್ಕಾಗಲ್ಲ. ಸಂಕ್ರಾಂತಿ 23 ಡಿಗ್ರಿ ದಕ್ಷಿಣಾಕ್ಷಾಂಶಕ್ಕೆ ಮಕರ ಸಂಕ್ರಾಂತಿ ವೃತ್ತ. ಉತ್ತರ 23 ಡಿಗ್ರಿ ಉತ್ತರಕ್ಕೆ ಕರ್ಕಟಕ ಸಂಕ್ರಾಂತಿ ವೃತ್ತ ಅಂತ ಕರೀತಾರೆ. ಓಕೆ. ನೆಕ್ಸ್ಟು ಇದರಲ್ಲೇ ಭೂಮಿಯಲ್ಲೇ ನೆಕ್ಸ್ಟು 66.5 ಡಿಗ್ರಿ ಬರುತ್ತೆ. 66.5 ಡಿಗ್ರಿ ಇಲ್ಲಿ 23 ಆಯ್ತಲ್ವಾ, ಇಲ್ಲಿ ಬರುತ್ತೆ 66 ಡಿಗ್ರಿ, ಒಂಚೂರು ಮೇಲೆ ಬರುತ್ತೆ ಇಲ್ಲಿ ನೋಡಿ. ಇಲ್ಲಿ ನೋಡಿ 66.5 ಉತ್ತರ ಅಕ್ಷಾಂಶ. ಇದನ್ನು ಉತ್ತರ ಧ್ರುವ ವೃತ್ತ ಅಥವಾ ಆರ್ಕಿಟ್ ವೃತ್ತ ಅಂತ ಕರೀತಾರೆ. ಇದನ್ನೇ ಇದು ಉತ್ತರ ಅಲ್ವಾ, ಉತ್ತರದಿಂದ 66.5 ಡಿಗ್ರಿ. ಓಕೆ, 66.5 ಡಿಗ್ರಿಗೆ ಏನಂತ ಕರೀತಾರೆ ಅಂದರೆ ಆರ್ಕಿಟ್ ವೃತ್ತ. ಆರ್ಕಿಟ್ ವೃತ್ತ ಇದನ್ನೇ ಬರ್ಕೋಬೇಕು, ನೀಟಾಗಿ ಡ್ರಾ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ ನೀವು ಓದುವಾಗ. ಆರ್ಕಿಕ್ ವೃತ್ತ ಅಂತ ಕರೀತಾರೆ. 66.5 ಡಿಗ್ರಿ ಉತ್ತರ ಅಕ್ಷಾಂಶವನ್ನು ಏನಂತ ಕರೀತಾರೆ ಅಂದರೆ ಆರ್ಕಿಕ್ ವೃತ್ತ ಅಂತ ಕರೀತಾರೆ. ಅದೇ 66.5 ಡಿಗ್ರಿ ದಕ್ಷಿಣ ಅಕ್ಷಾಂಶ, ಇಲ್ಲಿ ಬರಬೇಕು. ದಕ್ಷಿಣ ಅಲ್ವ ಇದು, ಇಲ್ಲಿ ಬಂದರೆ ದಕ್ಷಿಣ ಅಕ್ಷಾಂಶ. ಈ ದಕ್ಷಿಣ ಅಕ್ಷಾಂಶ ಅಂತ ಕರೀತಾರೆ ಅಂದರೆ ನೋಡಿ 66.5 ಡಿಗ್ರಿ ಅಲ್ವಾ, ಇದು 66.5 ಡಿಗ್ರಿ. 66.5 ಡಿಗ್ರಿ ದಕ್ಷಿಣ ಅಕ್ಷಾಂಶ ಏನಂತ ಕರೀತಾರೆ ಇದು ಅಂಟಾರ್ಟಿಕ್. ಅಂಟಾರ್ಟಿಕ್ ಅಂತ ಬರೀತಾರೆ. ಇದು ಜಾಗ ಇಲ್ಲ, ಅಂಟಾರ್ಟಿಕ್ ವೃತ್ತ ಅಂತ ಕರೀತಾರೆ ಇದು. ಓಕೆ, ಅಂಟಾರ್ಟಿಕ್ ವೃತ್ತ ನೋಡಿ. ಓಕೆ, ಇದು ನೆಕ್ಸ್ಟು 90 ಡಿಗ್ರಿ ಉತ್ತರ ಅಕ್ಷಾಂಶ. ನಿನ್ಗೆ ಹೇಳಿದೆ ಅಲ್ವಾ, ನಾನು ಆಗಲೇ ಹೇಳ್ಬಿಟ್ಟಿದ್ದೀನಿ ನಿಮಗೆ ನೋಡಿ. ಈ ಮ್ಯಾಪಲ್ಲಿ ನೋಡಿ, ಇದನ್ನೇ ಉತ್ತರ ಧ್ರುವದನ್ನು ಏನಂತ ಕರೀತಾರೆ 90 ಡಿಗ್ರಿ ಅಂತ ಬರೆದಿದ್ದೀನಿ ಅಲ್ವಾ. ಅದಕ್ಕೆ ತುದಿ ಏನಿದೆಯಲ್ಲಪ್ಪ, ಈ ಭಾಗ ಇದೆಯಲ್ಲ, ಈ ಭಾಗ 90 ಡಿಗ್ರಿ. 90 ಡಿಗ್ರಿ ಉತ್ತರ ಧ್ರುವ, ನಾರ್ತ್ ಪೋಲು. ನಾರ್ತ್ ಪೋಲ್. ಓಕೆ, ನಾರ್ತ್ ಪೋಲು. ಇಲ್ಲಿ ನೋಡಿ ಅದೇ ರೀತಿ ನೋಡಿ 90 ಡಿಗ್ರಿ ದಕ್ಷಿಣ ಅಕ್ಷಾಂಶಕ್ಕೆ ದಕ್ಷಿಣ ಧ್ರುವ ಅಂತ ಕರೀತಾರೆ. ಇದಕ್ಕೇನಂತ ಕರೀತಾರೆ ಅಂದರೆ ಸೌತ್ ಪೋಲು. ಸೌತ್ ಪೋಲು. ಸೌತ್ ಪೋಲ್ ಅರ್ಥ ಆಯ್ತು ಅಂತ ತಿಳ್ಕೊತೀನಿ. ಈಗ ಗೊತ್ತಾಯ್ತು. ಈಗ ನೋಡಿ ಇದಕ್ಕೂ ನಾವು ಓದುವಾಗ ನೀಟಾಗಿ ಓದ್ಕೊಳ್ಬೇಕು. ನೋಡಿ, ಇದು 0 ಡಿಗ್ರಿ ಮಿಡ್ಲು, 23 ಡಿಗ್ರಿ ಉತ್ತರ, 22 ನಾರ್ತು, 23 ನಾರ್ತು, 63/2 ಯಾವುದಾದ್ರೂ ಉತ್ತರ ಬಂದಿದೆ. ಅದೇ 66 ಡಿಗ್ರಿ ನಾರ್ತ್ ಸೌತ್ ಇದೆ, 90 ನಾರ್ತ್ ಇದೆ, 90 ಡಿಗ್ರಿ ಸೌತ್ ಇದೆ. ಇದು ನಿಮಗೆ ಗೊತ್ತಾಯ್ತಲ್ವಾ, ಇದು ಅಕ್ಷಾಂಶದ ಬಗ್ಗೆ. ಇದು ಗೊತ್ತಾಯ್ತಲ್ವ. ಈಗ ಇದು ಅಕ್ಷಾಂಶದ ಬಗ್ಗೆ ನಾವು ಈಗ ನೋಡಿದ್ದೀವಿ. ಅದೇ ರೀತಿ ನೆಕ್ಸ್ಟು ರೇಖಾಂಶಗಳ ಬಗ್ಗೆ ನೋಡೋಣ. ರೇಖಾಂಶ ಸಮಭಾಜಕ ವೃತ್ತವನ್ನು ಸಮಾನಾಂತರವಾಗಿ ಛೇದಿಸಿ ಉತ್ತರ ಹಾಗೂ ದಕ್ಷಿಣ ವೃತ್ತಗಳನ್ನು ದಕ್ಷಿಣ ಧ್ರುವಗಳನ್ನು ಸಂಧಿಸುವ ರೇಖೆಗಳನ್ನು ರೇಖಾಂಶ ಎಂದು ಕರೆಯುತ್ತಾರೆ. ನೋಡಿ, ಮ್ಯಾಪ್ ತೆಗಿತೀನಿ ತಡ್ರಿ, ನಾನು ಮ್ಯಾಪ್ ತೆಗಿತೀನಿ ಈಗ, ಆದರೆ ಹೇಳ್ತೀನಿ ಅದನ್ನ. ಈಗ ಸಮಭಾಜಕ ವೃತ್ತವನ್ನು ಸಮಾನಾಂತರವಾಗಿ ಛೇದಿಸಿ, ಸಮಭಾಜಕ ವೃತ್ತ ಇದ ಛೇದಿಸೋದು ಅಂದರೆ ಅದನ್ನು ದಾಟೋಗೋದು ಅಂತ ಅರ್ಥ. ನೋಡಿ, ಸಮಭಾಜಕ ವೃತ್ತನ ದಾಟ್ತಾ ಸಮಭಾಜಕ ವೃತ್ತನ ದಾಟೋದು. ಇಲ್ಲಿ ಸಮಭಾಜಕ ವೃತ್ತ ಇದು. ಈ ಸಮಭಾಜಕ ವೃತ್ತವನ್ನು ಸಮವಾಗಿ ಛೇದಿಸಿ ಉತ್ತರ ಮತ್ತು ದಕ್ಷಿಣ ಧ್ರುವಗಳನ್ನು ಸಂಧಿಸುವ ರೇಖೆಯನ್ನು ಏನಂತ ಕರೀತಾರೆ ನೋಡಿ. ಉತ್ತರ ಇಲ್ಲಿ ಸಂಧಿಸಿದ ಈ ರೇಖೆ, ಅದೇ ರೀತಿ ದಕ್ಷಿಣ ಇದು ಸಂಧಿಸಿದ ಈ ರೇಖೆಗಳನ್ನು ಎಂತ ಕರೀತಾರೆ ಅಂದರೆ ರೇಖಾಂಶ ಎಂದು ಕರೀತಾರೆ. ಲ್ಯಾಂಡಿಟ್ಯೂಡ್ ಅಂತ ಕರೀತಾರೆ ಇದು. ಓಕೆ, ಲ್ಯಾಂಡಿಟ್ಯೂಡ್ ಅಂತ ಕರೀತಾರೆ. ಲ್ಯಾಂಡಿಟ್ಯೂಡು ಗೊತ್ತಾಯ್ತಲ್ವಾ. ಉತ್ತರ ಮತ್ತು ದಕ್ಷಿಣಕ್ಕೆ ಇಳಿಯುವಂಥದ್ದನ್ನು ರೇಖಾಂಶ ಎಂದು, ಪೂರ್ವದಿಂದ ಪಶ್ಚಿಮಕ್ಕೆ ಇಳಿಯೋದನ್ನು ಅಕ್ಷಾಂಶ ಎಂದು ಕರೀತಾರೆ. ರೇಖಾಂಶಗಳು ಪ್ರಧಾನ ರೇಖಾಂಶಕ್ಕೆ ಅಂದರೆ ಗ್ರೀನ್ವಿಚ್ ರೇಖೆ ಹೇಳ್ತೀನಿ. ಪೂರ್ವ ಮತ್ತು ಪಶ್ಚಿಮಕ್ಕೆ ಒಂದೇ ಕೋನೀಯ ಅಂತರದಲ್ಲಿರುವಂತಹ ಪ್ರದೇಶಗಳನ್ನು ಸಂಧಿಸುವ ಹಾಗೂ ಸಮಭಾಜಕ ವೃತ್ತದ ಮೇಲೆ ಡಿಗ್ರಿಗಳಲ್ಲಿ ಅಳೆಯಲು ಕಾಲ್ಪನಿಕ ರೇಖೆಯಾಗಿದೆ. ಓಕೆ, ನೋಡಿ, ಪೂರ್ವದಿಂದ ಪಶ್ಚಿಮಕ್ಕೆ ಇದನ್ನ ಡಿಗ್ರಿ ಮೇಲೆ ಅಳೆಯುತ್ತಾರೆ. ಅದನ್ನೇ ಹೇಳ್ಕೊಡ್ತೀನಿ ನಿಮಗೆ.
ಗೋಳದ ಮೇಲೆ ರೇಖಾಂಶಗಳು ಏನಂದರೆ ಅರ್ಧಾವೃತ್ತಗಳ ಶ್ರೇಣಿಗಳಂತೆ ಕಂಡುಬರುತ್ತವೆ. ಅರ್ಧಾವೃತ್ತ ಅಂದರೆ ಮಧ್ಯದಾಗಿ ಡಿವೈಡ್ ಮಾಡಿರೋದು ನೋಡಿ, ಮಧ್ಯದಾಗಿ ಡಿವೈಡು, ಇದು ಆಫ್ ಆಗಿ ಏನಾಗಿದ್ರೆ ಡಿವೈಡ್ ಆಗಿದೆ. ಓಕೆ, ಇದು ಆಫ್ ಆಗಿ ಡಿವೈಡ್ ಆಗಿದೆ. ಅದನ್ನೇ ಅರ್ಧಾವೃತ್ತ ಅಂತ ಹೇಳ್ತಾ ಇರೋದು. ಇವು ಉತ್ತರ ಮತ್ತು ದಕ್ಷಿಣ ಧ್ರುವಗಳಿಂದ ಸಮಭಾಜಕ ವೃತ್ತದ ಮೂಲಕ ಹಾದು ಹೋಗುತ್ತದೆ. ಹೇಳಿದೆ ಅಲ್ವಾ ನೋಡಿ, ಉತ್ತರದಿಂದ ದಕ್ಷಿಣಕ್ಕೆ ಹೋದಂತೆ ಸಮಭಾಜಕ ವೃತ್ತದಿಂದ ಹಾದು ಹೋಗುತ್ತದೆ. ಅದು ಮುಂದಕ್ಕೆ ಬಂದ ನೋಡಿ, ದಕ್ಷಿಣಕ್ಕೆ ಬಂದದ್ದು. ಎಲ್ಲ ರೇಖಾಂಶಗಳು ಒಂದೇ ಆಗಿರುತ್ತದೆ. ಉದ್ದ ಏನಂದರೆ ಒಂದೇ ಆಗಿರ್ತದೆ. ಇದು ಆಗಲೇ ಹೇಳಿದಲ್ವ, ಯಾವುದೋ ರೇಖಾಂಶ ಥರ ಅಕ್ಷಾಂಶ ಥರ ಇಲ್ಲಿ ಹೋಗಿ ನೋಡಿ, ಇಲ್ಲಿ ಕಡಿಮೆ ಆಗೋದೆ ಅಂತ ನೋಡಿ, ಇಲ್ಲಿ ಜಾಸ್ತಿ ಇದೆ, ಇಲ್ಲಿ ಕಡಿಮೆ ಇದೆ ಅಕ್ಷಾಂಶದಲ್ಲಿ. ಆದರೆ ರೇಖಾಂಶದಲ್ಲಿ ಹಂಗಲ್ಲ, ಎಲ್ಲ ಒಂದೇ ರೀತಿಯಾದಂಥ ಲೈನ್ಗಳು ಕಂಡುಬರ್ತವೆ. ಹಿಂಗೆ ಕಂಡು ಬರ್ತವೆ ನೋಡಿ, ಇಲ್ಲೊಂದು ಲೈನು ಹಿಂಗೆ ಪೂರ್ತಿ ಇಲ್ಲಿ ಗಂಟೆ ಎಳ್ಕೋಬೇಕು ನೀವು ಪೂರ್ತಿ. ಈ ಥರ ಲೈನ್ಗಳು ಕಂಡು ಬರ್ತವೆ. ಇಲ್ಲಿ ಎಂಟರ್ ಪೂರ್ತಿ ಹಿಂಗೆ ಲೈನ್ ಕಂಡು ಬರ್ತದೆ ಇದು. ಓಕೆ, ಇದನ್ನೇ ಎಂದು ಕರೀತಾರೆ ಅಂದರೆ ಅಕ್ಷಾಂಶ ಎಂದು ಕರೀತಾರೆ. ಇದು ಈ ಥರ ಲೈನ್ಗಳು ಬರ್ತವೆ ಇಲ್ಲಿ. ಇದನ್ನೇ ಎಂದು ಕರೀತಾರೆ ಅಂದರೆ ಅಕ್ಷಾಂಶ ಅಂತ ಕರೀತಾರೆ. ನಾನು ಲೈನ್ ಇಲ್ಲಿ ಕರೆಕ್ಟಾಗಿ ಆಗ್ತಿಲ್ಲ, ಬೇಜಾರು ಮಾಡ್ಕೊಬೇಡಿ ಆಯಿತಾ. ಇದನ್ನೇ ಅಂದರೆ ಅಕ್ಷಾಂಶಗಳು ಅಂತ ಕರೀತಾರೆ. ಇದು ನೀಟಾಗಿ ಹಾಕಬೇಕು ನೀವು. ನನ್ನ ಟೈಮ್ ಇಲ್ಲ ಇಲ್ಲಿ. ಓಕೆ, ಈ ಥರ ಬರ್ತಲ್ಲ, ಇದೆಲ್ಲ ಏನಂದರೆ ಅಕ್ಷಾಂಶಗಳು ಇವೆಲ್ಲ. ಇದು ಅಕ್ಷಾಂಶಗಳು. ಇದೇ ರೀತಿ ರೇಖಾಂಶಗಳನ್ನ ಹಿಂಗೆ ಹೇಳ್ಕೋಬೇಕು. ಹಿಂಗೆ ಇಲ್ಲಿ ಹಿಂಗೆ ಎಳಿತಾರೆ. ಹಿಂಗೆ ಅಕ್ಷಾಂಶಗಳನ್ನ ಹಿಂಗೆ ಎಳಿತಾರೆ, ರೇಖಾಂಶಗಳನ್ನ ಹಿಂಗೆ ಎಳಿತಾರೆ. ಇದು ಅಕ್ಷಾಂಶ ಏನು ನಡೀತದೆ, ಇದು ಅಕ್ಷಾಂಶ. ಹಿಂಗೆ ಉದ್ದುದಾದಲ್ಲ, ಇದು ರೇಖಾಂಶ. ಅಡ್ಡಡ್ಡ ಇರೋದು ಅಕ್ಷಾಂಶ. ಇದು ಅರ್ಥ ಆಯ್ತದೆ ಅಂತ ತಿಳ್ಕೊತೀನಿ. ಓಕೆ, ರೇಖಾಂಶಗಳನ್ನು ಮಧ್ಯಾಹ್ನ ಅಥವಾ ಮೆರಿಡಿಯನ್ ರೇಖೆ ಎಂದು ಕರೀತಾರೆ. ಇದೊಂದು ಇಂಪಾರ್ಟೆಂಟು, ನೆನಪಿಟ್ಕೊಳ್ಳಿ. ರೇಖಾಂಶಗಳನ್ನು ಯಾವುದನ್ನು ಮೆರಿಡಿಯನ್ ಅಂತ ಕರೀತಾರೆ ಅಂದರೆ ರೇಖಾಂಶಗಳನ್ನು ಮೆರಿಡಿಯನ್ ಅಂತ ಕರೀತಾರೆ. ಮೆರಿ ಅಂದರೆ ಮಧ್ಯ, ಡಿಯನ್ ಅಂದರೆ ದಿನ. ಏಕೆಂದರೆ ಒಂದು ರೇಖಾಂಶದ್ದಕ್ಕೂ ಎಲ್ಲ ಸ್ಥಳಗಳಲ್ಲೂ ಒಂದೇ ಸಮಯದಲ್ಲಿ ಮಧ್ಯಾಹ್ನ ಆಗುತ್ತದಂತೆ. ಹೇಳ್ತೀನಿ ಹೆಂಗೆ ಅಂದರೆ ನೋಡಿ, ಎಲ್ಲ ಸಮನಾಗೇ ಇರ್ತದೆ ಇಲ್ಲಿ. ಅಂದರೆ ಎಲ್ಲ ರೀತಿಯಾದಂಥ ಸಮನಾಗಿರ್ತದೆ. ಇದು ರೇಖಾಂಶ ಥರ ಇಲ್ಲೊಂದು ಟೈಮ್ಸ್ ಇರೋಲ್ಲ. ಇಲ್ಲಿ ಜಾಸ್ತಿ ಇದೆ, ಇಲ್ಲಿ ಕಡಿಮೆ ಇದೆ. ಬಟ್ ಇದು ಹಂಗಲ್ಲ, ರೇಖಾಂಶ ಎಲ್ಲ ಕಡಿಮೆ ಒಂದೇ ಇದ್ದಾಗ ಸಮಯ ಸಹ ಎಲ್ಲ ರೀತಿಯೂ ಒಂದೇ ಆಗಿರ್ತದೆ. ಅದನ್ನೇ ಹೇಳ್ತಿರೋದು, ಸಮಯ ಒಂದೇ ರೀತಿಯ ಸಮಯವನ್ನು ಹೊಂದಿರುತ್ತದೆ ಅಂತ ಹೇಳ್ತಾರೆ. ಇಂಗ್ಲೆಂಡಿನ ಗ್ರೀನ್ವಿಚ್ನ ಮೇಲೆ ಹಾದು ಹೋಗುವ ರೇಖಾಂಶವನ್ನು ನಾವು ಪ್ರಧಾನ ರೇಖಾಂಶ ಎಂದು ಕರೀತಾರೆ. ಪ್ರಧಾನ ರೇಖಾಂಶ ಎಂದು ಆಯ್ಕೆ ಮಾಡಲಾಗಿದೆ. ಅಂದರೆ ಪ್ರಧಾನ ರೇಖಾಂಶ ಯಾವುದರ ಮೇಲೆ ಹಾದು ಹೋಗುತ್ತೆ ಅಂತ ಕೇಳ್ತಾರೆ. ಇಂಗ್ಲೆಂಡಿನ ಗ್ರೀನ್ವಿಚ್ ಮೇಲೆ ಹಾದು ಹೋಗುತ್ತೆ ಅಂತ ಹೇಳ್ಬೇಕು. ಪ್ರಧಾನ ರೇಖಾಂಶ ಯಾವುದರ ಮೇಲೆ ಹಾದು ಹೋಗುತ್ತೆ ಅಂದರೆ ಇಂಗ್ಲೆಂಡಿನ ಗ್ರೀನ್ವಿಚ್ ರೇಖೆಯ ಮೇಲೆ ಹಾದು ಹೋಗುತ್ತೆ. ಇದನ್ನು ಏನಂತ ಕರೀತಾರೆ ಅಂದರೆ 0 ಡಿಗ್ರಿ ಎಂದು ಕರೀತಾರೆ. ಇದು ಓಕೆ, 0 ಡಿಗ್ರಿ ಎಂದು ಯಾವುದನ್ನು ಕರೀತಾರೆ ಅಂದರೆ ಪ್ರಧಾನ ರೇಖಾಂಶವನ್ನು ಏನಂತ ಕರೀತಾರೆ ಅಂದರೆ 0 ಡಿಗ್ರಿ ಅಂತ ಕರೀತಾರೆ. ಓಕೆ, ಯಾವುದನ್ನು 0 ಡಿಗ್ರಿ ಅಂದರೆ ಪ್ರಧಾನ ರೇಖಾಂಶವನ್ನು 0 ಡಿಗ್ರಿ. ಇದು ಎಲ್ಲಿದೆ ಕಂಡುಬರುತ್ತೆ ಅಂದರೆ ಇದು ಇಂಗ್ಲೆಂಡಿನ ಗ್ರೀನ್ವಿಚ್ನಲ್ಲಿ ಕಂಡುಬರುತ್ತದೆ. ಗ್ರೀನ್ವಿಚ್ ರೇಖಾಂಶದ ಪೂರ್ವಕ್ಕೆ 180 ಹಾಗೂ ಪಶ್ಚಿಮಕ್ಕೆ 180 ರೇಖಾಂಶಗಳಿವೆ. ಆದ್ದರಿಂದ ಒಟ್ಟು 360 ರೇಖಾಂಶಗಳಿರ್ತವೆ. ನೋಡಿ, ಈ ಥರ ಹೇಳಿದೆ ಅಲ್ವಾ. ನೋಡಿ, ಈ ಥರ ಹೇಳಿದೆ. ಹಿಂಗೆ ಹೇಳಿದಾಗ ಇದು ಪೂರ್ವ ಆಯ್ತದೆ. ಇದು ಅಥವಾ ಈಸ್ಟು, ಇದು ವೆಸ್ಟ್ ಆಗುತ್ತೆ. ಇದು ವೆಸ್ಟು. ಇತ್ತಾಗಿ 180 ಇದೆ. ಇತ್ತಾಗಿ 180 ಲೈನ್ಸ್ಗಳಿವೆ ಮತ್ತು ಇತ್ತಾಗಿ 180 ಲೈನ್ಸ್ ಇದೆ. ಇವೆರಡೂ ಸೇರಿಸಿದ್ರೆ ಎಷ್ಟಾಯಿತು? 360 ಆಯಿತು ಅಂತ ಹೇಳ್ತಾರೆ ಇಲ್ಲಿ. ಓಕೆ, 360 ಆಯಿತು ಅಂತ ಹೇಳ್ತಾರೆ ಇಲ್ಲಿ. ಅದನ್ನೇ ಹೇಳ್ತಾ ಇರೋದು. ಪೂರ್ವಕ್ಕೆ 180, ಪಶ್ಚಿಮಕ್ಕೆ 180 ರೇಖಾಂಶಗಳಿವೆ. ಆದ್ದರಿಂದ ಇವಾಗ ಒಟ್ಟು 360 ರೇಖಾಂಶಗಳಿವೆ. ಪ್ರಧಾನ ರೇಖಾಂಶದಿಂದ 180 ಪೂರ್ವ ರೇಖಾಂಶದವರೆಗೂ ವಲಯವನ್ನು ಪೂರ್ವ ರೇಖಾಂಶವೆಂದು ಕರೀತಾರೆ. ಅಂದರೆ ಪೂರ್ವಕ್ಕೆ ಈ ರೀತಿ ಪೂರ್ವಕ್ಕೆ ಏನಿದೆಯಲ್ಲಪ್ಪ, ಈ ಪೂರ್ವಕ್ಕೆ ಎಲ್ಲ ನಡೆದಿದ್ದಾರಲ್ಲ, ಇದನ್ನ ಪೂರ್ವ ರೇಖಾಂಶಕ್ಕೆ ಇದನ್ನ ಏನಂತ ಕರೀತಾರೆ ಅಂದರೆ ನೋಡಿ, ಏನಂತ ಕರೀತಾರೆ ಇಲ್ಲಿ? ಪೂರ್ವಾರ್ಧ ಗೋಳ ಅಂತ ಕರೀತಾರೆ. ಇದು ಇಷ್ಟೇನಂದರೆ ಇಷ್ಟನ್ನ ಪೂರ್ವಾರ್ಧ ಗೋಳ, ಇದು ಪಶ್ಚಿಮಾರ್ಧ ಗೋಳ ಅಂತ ಕರೀತಾರೆ. ಓಕೆ, ಇಷ್ಟಾಗಿ 180 ಇದೆ, ಇದನ್ನು ಪೂರ್ವಾರ್ಧ ಗೋಳ. ಇತ್ತಾಗಿ ಪಶ್ಚಿಮಕ್ಕೆ ಏನಂದರೆ 180 ಇದೆ, 180 ರೇಖಾಂಶಗಳಿವೆ. ಇದನ್ನ ಪಶ್ಚಿಮಾರ್ಧ ಗೋಳ ಅಂತ ಕರೀತಾರೆ. ಅದರ ವಿರುದ್ಧವಾಗಿ ಪಶ್ಚಿಮಾರ್ಧ ಗೋಳವಿದೆ. ಅದೇ ಅಲ್ವಾ ನೋಡಿ, ಅದರ ವಿರುದ್ಧವಾಗಿ ಇದು ಪೂರ್ವ, ಅದರ ವಿರುದ್ಧವಾಗಿ ಪಶ್ಚಿಮ ಗೋಳ ಇದೆ. ಇದನ್ನ ಪಶ್ಚಿಮಾರ್ಧ ಗೋಳ ಅಂತ, ಇದನ್ನ ಪೂರ್ವಾರ್ಧ ಗೋಳ ಅಂತ ಕರೀತಾರೆ. ಓಕೆ, ಈ ರೀತಿ ಇದು ಡಿವೈಡ್ ಆಗಿದೆ. ಸಮಭಾಜಕ ವೃತ್ತದಿಂದ ಧ್ರುವದ ಕಡೆಗೆ ಹೋದಂತೆ ಎರಡೂ ರೇಖಾಂಶಗಳ ಅಂತರವು ನಿಧಾನವಾಗಿ ಕಡಿಮೆ ಆಗುತ್ತಾ ಹೋಗುತ್ತದೆ. ಓಕೆ, ಇತ್ತಾಗಿ ಹೋದಂತೆ
ಉಬ್ಬು ಇದಲ್ವಾ, ಇದು ಅಂತರ ಹೇಳ್ತಿರೋದು ಅಷ್ಟೇ. ಇಲ್ಲಿ ರೇಖಾಂಶ ಹೇಳ್ತಲ್ಲ, ಅಂತರ ಏನಂದರೆ ಕಡಿಮೆ ಆಗುತ್ತಾ ಹೋಗುತ್ತೆ. ಇದಕ್ಕಿರೋ ಅಂತರ, ಇದಕ್ಕಿರೋ ಅಂತರ, ಇದಕ್ಕಿರೋ ಅಂತರ, ಇದಕ್ಕೆ ಇರುವ ಅಂತರ, ಇದಕ್ಕೆ ಅಂದರೆ ಇಲ್ಲಿ ಸಮಭಾಜಕ ನಿಮಗೆ ಸ್ಟಾರ್ಟಿಂಗ್ ಲೈನಲ್ಲಿ ಹೇಳಿದ್ದೀನಿ, ಸಮಭಾಜಕ ವೃತ್ತದಲ್ಲಿ ಚಪ್ಪಟೆ ಆಗಿರ್ತದೆ ಅಲ್ಲ, ಉಬ್ಬು ಇರ್ತದೆ ಅಲ್ವಾ, ಉಬ್ಬಿರ್ತದೆ. ಹಾಗಾಗಿ ಒಂದು ರೇಖಾಂಶ ಮತ್ತು ಮತ್ತೊಂದು ರೇಖಾಂಶ ಇದೆಯಲ್ಲ, ನಾನು ಏನು ಹೇಳ್ತಿದ್ದೇನೆ ಇದು ರೇಖಾಂಶ. ಇದು ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ಅಂತರ ಏನಾದರೆ ಕಡಿಮೆ ಆಗುತ್ತಾ ಹೋಗ್ತದೆ ಇದು. ಕಡಿಮೆ ಆಗುತ್ತಾ ಹೋಗುತ್ತದೆ ಅಂತ ಹೇಳ್ತಿರೋದು. ಇದಕ್ಕೆ ಕಾರಣ ಏನಂದರೆ, ಕಾರಣ ಎಲ್ಲ ರೇಖಾಂಶಗಳು ಎಲ್ಲ ಧ್ರುವಗಳಲ್ಲಿ ಸಂಧಿಸುತ್ತದೆ. ಇದು ಎಲ್ಲ ಹೋಗಿ ಇಲ್ಲಿ ಸಂಧಿಸ್ತದೆ ಇದು, ಆಯಿತಾ. ಇದು ಹೋಗಿ ಇಲ್ಲಿ ಸಂಧಿಸ್ತದೆ, ಎಲ್ಲ ಹಿಂಗೆ ಹೋಗಿ ಇದಕ್ಕೆ ಧ್ರುವದ ಕಡೆ ಹೋಗಿ ಸಂಧಿಸ್ತದೆ ಇದು. ಈ ರೀತಿ ಇಲ್ಲ, ಇವೆಲ್ಲ ಸಹ ಹಿಂಗೋಗಿ ಈ ಗೋಳದಲ್ಲಿ ನೋಡಿದ್ರೆ ಗೊತ್ತಾಗ್ತದೆ. ಗೋಳದಲ್ಲಿ ಒಂದು ಮ್ಯಾಪ್ ಹಾಕ್ತೀನಿ ನೋಡಿ, ವಾಟ್ಸಪ್ಪಲ್ಲಿ ಒಂದು ಹಾಕ್ತೀನಿ ಈಗ, ಅದರಲ್ಲಿ ಗೊತ್ತಾಗ್ತದೆ. ಇವೆಲ್ಲ ಹೋಗಿ ಹಿಂಗೆ ಹೋಗಿ ಸಂಧಿಸಿರ್ತವೆ ಇದರಲ್ಲಿ, ಆಯಿತಾ. ಹಿಂಗೆ ಸಂಧಿಸಿರ್ತವೆ ಹಿಂಗೆ. ಓಕೆ, ಎಲ್ಲ ಹೋಗಿ ಹಿಂಗೆ ಸಂಧಿಸಿರ್ತವೆ ಹಿಂಗೆ. ಒಂದು ಮ್ಯಾಪ್ ಹಾಕ್ತೀನಿ ನೋಡಿ. ಸಮಭಾಜಕ ವೃತ್ತದ ಮೇಲೆ ಎರಡು ರೇಖಾಂಶಗಳ ನಡುವಿನ ಅಂತರ ಯಾವತ್ತು ಹೆಚ್ಚಿಗಿರ್ತದೆ. ಸುಮಾರು ಎಷ್ಟು ಅಂದರೆ ಅದರ ಒಂದರ ಅಕ್ಷಾಂಶದಿಂದ ಮತ್ತೊಂದು ಅಕ್ಷಾಂಶಕ್ಕೆ 111 ಕಿಲೋಮೀಟರ್ ಅಷ್ಟು ವ್ಯತ್ಯಾಸ ಇರ್ತದಂತೆ. ಓಕೆ, ಒಂದರಿಂದ ಒಂದು ನೋಡಿ. ಇಲ್ಲಿ ನಮಗೆ ರೇಖಾಂಶಗಳು ಎಲ್ಲಿ ಕಂಡುಬರುತ್ತದೆ ಜಾಸ್ತಿ ಅಂದರೆ ಈ ಸಮಭಾಜಕ ವೃತ್ತದಲ್ಲಿ ಕಂಡುಬರುತ್ತದೆ. ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ಎಷ್ಟು ಕಿಲೋಮೀಟರ್ ದೂರ ಇರ್ತದೆ ಅಂದರೆ 111 ಕಿಲೋಮೀಟರ್ ದೂರ ಇರ್ತದೆ. ಓಕೆ, 111 ಕಿಲೋಮೀಟರ್ ದೂರ ಇರ್ತದೆ ಇದು, 111 ಕಿಲೋಮೀಟರ್ ದೂರ ಇರ್ತದೆ. ಓಕೆ, ಈ ರೀತಿಯಾಗಿ ನಾವು ರೇಖಾಂಶನ ನೋಡ್ಬೋದು. ನೋಡಿ ಇನ್ನೊಂದು ಸಲ ಹೇಳ್ಬಿಡ್ತೀನಿ. ರೇಖಾಂಶ ಅಲ್ವಾ, ನೋಡಿ ಇದು ಭೂಮಿ ಅಂತ ತಿಳ್ಕೊಳ್ಳಿ ಇದು. ಓಕೆ, ಇದು ಸಮಭಾಜಕ ವೃತ್ತ ಇದು. ಓಕೆ, ಇದು ಉತ್ತರ ಧ್ರುವ ನಾರ್ತ್ ಪೋಲು, ಇದು ದಕ್ಷಿಣ ಧ್ರುವ. ಓಕೆ, ಹೆಂಗೆ ಕಂಡುಬರ್ತದೆ ಅಂದರೆ, ಏನು ಉತ್ತರದಿಂದ ದಕ್ಷಿಣಕ್ಕೆ ಹೇಳುವುದನ್ನು ಉತ್ತರ ಧ್ರುವ ಅಂತ ಕರೀತಾರೆ. ನೋಡಿ, ಪ್ರತಿಯೊಂದು ರೇಖೆಯು ಸಹ ಉತ್ತರ ಮತ್ತು ದಕ್ಷಿಣವಾಗಿ ಏನಂದರೆ ಸಂಧಿಸ್ತದೆ ಅಂತ ಹೇಳಿದ್ದಾರೆ. ಹಿಂಗೆ ಈ ಥರ ಸಂಧಿಸ್ತದೆ ಅದು. ನಾವು ಈ ಥರ ಸಂಧಿಸ್ತವೆ ಇಲ್ಲಿ. ಪ್ರತಿಯೊಂದು ರೇಖೆಯು ಸಹ ಉತ್ತರ ಮತ್ತು ದಕ್ಷಿಣಕ್ಕೆ ಇಲ್ಲೆಲ್ಲ ಸಂಧಿಸ್ತವೆ ಇಲ್ಲಿ ನೋಡಿ ಹಿಂಗೆ. ನೋಡಿ, ಈ ಥರ ರೇಖಾಂಶ ಕಂಡುಬಿಡುತ್ತೆ. ನಿಮ್ಗೆ ಅಲ್ಲಿ ಶಾರ್ಟಾಗಿ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳಿದ್ದು ಅಷ್ಟೇ. ಅಲ್ಲಿ ಇದನ್ನೇ ಅಂದರೆ ರೇಖಾಂಶ ಅಂತ ಕರೀತಾರೆ ಇದು. ಮತ್ತೆ ಅದೇ ಅಕ್ಷಾಂಶ ಅಂದರೆ ನೋಡಿ ಇಲ್ಲಿ ಬರ್ತದಿಲ್ಲ, ಈ ಥರ ರೀತಿ ಹಿಂಗೆ ಅಡ್ಡಾಡ ಬರ್ತದಲ್ಲ, ಇದನ್ನ ಅಕ್ಷಾಂಶ ಅಂತ ಕರೀತಾರೆ. ಇದು ಹಿಂಗೆ ಬರ್ತದಲ್ಲ, ಇದನ್ನ ಅಕ್ಷಾಂಶ. ಅದಾಯ್ತಲ್ವಾ. ಈ ರೀತಿ ನಾವು ಅಕ್ಷಾಂಶ ಮತ್ತು ರೇಖಾಂಶದ ಬಗ್ಗೆ ನೋಡಿದ್ದೀವಿ. ಮುಂದಿನ ತರಗತಿಯಲ್ಲಿ ನಾವು ಸ್ಥಾನಿಕ ರೇಖೆ, ಪ್ರಧಾನ ರೇಖೆ ಮತ್ತು ಪ್ರಧಾನ ರೇಖೆಗಳನ್ನು ನಾವು ಅಧ್ಯಯನ ಮಾಡೋಣ. ಈ ರೀತಿ ನಿಮಗೆ ರೇಖಾಂಶ ಮತ್ತು ಅಕ್ಷಾಂಶ ಮತ್ತು ರೇಖಾಂಶ ಮತ್ತು ಭೂಮಿಯ ಬಗ್ಗೆ ನೋಡಿ. ನೆಕ್ಸ್ಟು ನಾವು ಯಾವುದು ಓದಬೇಕು ಗೊತ್ತಾ ನೋಡಿ, ಅಕ್ಷಾಂಶ ಮತ್ತು ಅದರ ವೇಳೆ, ಅಕ್ಷಾಂಶ ಮತ್ತು ವೇಳೆಯ ಬಗ್ಗೆ ಅಧ್ಯಯನ ಮಾಡಬೇಕು. ಇಷ್ಟು ನಿಮಗೆ 8ನೇ ತರಗತಿಯಲ್ಲಿರುವಂತಹ ಭೂಮಿಯ ಬಗ್ಗೆ ಪಾರ್ಟ್ 1 ಇದು. ಇನ್ನು ಪಾರ್ಟ್ 2 ಇದೆ, ಅದನ್ನ ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಧನ್ಯವಾದಗಳು.